ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಗಡಿನಾಡಿನಲ್ಲಿ ಕನ್ನಡಿಗಾಗಿರುವಂತಹ ಅನ್ಯಾಯವನ್ನು ಹೇಗೆ ಪ್ರಶ್ನೆ ಮಾಡೋದು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗಡಿ ಭಾಗದ ಯಾವುದೇ ಪ್ರದೇಶ ಆಗಲಿ, ಅಲ್ಲಿ ಕನ್ನಡಿಗರಿದ್ದರೆ ನಿರಂತರವಾಗಿ ಕಿರುಕುಳ ಹಾಗೂ ಅನ್ಯಾಯಕ್ಕೆ ಒಳಗಾಗ್ತಾನೆ ಇರ್ತಾರೆ. ನಾವು ಕರುನಾಡಿನ ಮಧ್ಯಭಾಗದಲ್ಲಿರ್ತೀವಲ್ಲ, ಆ ಗಡಿನಾಡಿನ ಕನ್ನಡಿಗರ ಸಮಸ್ಯೆನ ಅರಿತುಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಆ ಗಡಿ ಭಾಗದಲ್ಲಿದ್ದಾಗ ನಿಜವಾದ ಸಮಸ್ಯೆಯನ್ನು ಅರಿಯೋದಕ್ಕೆ ಸಾಧ್ಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗಾದರೆ ಈಗೇನಾಗಿದೆ ಅಂತ ನಾವು ನೋಡ್ತಾ ಹೋಗೋದಾದರೆ, ಗಡಿ ಭಾಗದಲ್ಲಿ ಕನ್ನಡಿಗರಿದ್ದಾರೆ. ಅವ್ರಿಗೆ ಗೊತ್ತು ಕನ್ನಡದ ಅಸ್ಮಿತೆ ಎಂಥದ್ದು ಅಂತ. ಭಾಷೆಯ ಬಗ್ಗೆ ಗೌರವ ಅವರಿಗೆ ಅಪಾರವಾಗಿರುತ್ತೆ. ಈಗ ಕೇರಳದಲ್ಲಿ ಮಲಯಾಳಂ ಕಡ್ಡಾಯ ಅನ್ನುವಂತಹ ಒಂದು ಮಸೂದೆ ಮಂಡನೆಯಾಗಿದೆ. ತಪ್ಪೇನಿಲ್ಲ. ಆದರೆ ಇಲ್ಲಾಗಿರುವಂತಹ ಬದಲಾವಣೆಯನ್ನು ನಾವು ನೋಡ್ತಾ ಹೋಗೋದಾದರೆ, ಈ ಗಡಿ ಭಾಗದಲ್ಲಿ ಕನ್ನಡ ಶಾಲೆಗಳಿದ್ದಾವೆ. ಆ ಕನ್ನಡ ಶಾಲೆಗಳಲ್ಲಿ ಪ್ರಥಮ ಭಾಷೆ ಮಲಯಾಳಂ. ಹೇಗೆ ಸಹಿಸ್ಕೋತಾರೆ ಗಡಿನಾಡ ಕನ್ನಡಿಗರು? ಹಾಗಾಗಿ ಇವತ್ತು ಇದನ್ನು ಕೂಲಂಕುಷವಾಗಿ ಚರ್ಚೆ ಮಾಡಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಮುಂಚೂಣಿಯಲ್ಲಿ ಮುತುವರ್ಜಿಯನ್ನು ವಹಿಸಿ ಜಾಗೃತ ಹೆಜ್ಜೆಯನ್ನಿಟ್ಟು ಕನ್ವಿನ್ಸ್ ಮಾಡಿ ಅರ್ಥ ಮಾಡಿಸಿ, ಇಲ್ಲ ಅಂದರೆ ಸೂಕ್ತ ರೀತಿಯ ಕಾನೂನಾತ್ಮಕ ಕ್ರಮದ ಮೂಲಕವೇ ಕೇರಳಕ್ಕೆ ಅರ್ಥ ಮಾಡಿಸ್ಬೇಕಾಗಿದೆ. ಅಲ್ಲಿನ ಸರ್ಕಾರಕ್ಕೆ ತಿಳುವಳಿಕೆಯನ್ನು ಕೊಡಬೇಕಾಗಿದೆ. ಸಂವಿಧಾನ ಅಂದ್ರೇನು ಅಂತ ತಿಳಿಸ್ಬೇಕಾಗಿದೆ. ಈ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಯಾವುದೇ ರಾಜ್ಯ ಅಂದಾಗ ಅಲ್ಲಿನ ಸರ್ಕಾರಿ ಶಾಲೆಗಳಲ್ಲಿ ನೀವು ನಿಮ್ಮ ಮಾತೃಭಾಷೆಯನ್ನು ಅಥವಾ ಅಲ್ಲಿನ ಆಡಳಿತ ಭಾಷೆಯನ್ನು ಕಡ್ಡಾಯ ಮಾಡ್ಕೊಳ್ಳಿ. ಅದರಲ್ಲಿ ಯಾವುದೇ ರೀತಿಯ ಬೇಸರ ಇಲ್ಲ. ಆದರೆ ಗಡಿಭಾಗ ಅಂದಾಗ ಅಲ್ಲೊಂದಷ್ಟು ಕನ್ನಡ ಶಾಲೆಗಳಿದ್ದಾವೆ. ಆ ಕನ್ನಡ ಶಾಲೆಗಳಲ್ಲಿ ಕನ್ನಡವನ್ನೇ ಇಲ್ಲವಾಗಿಸುವ ಈ ಪ್ರಯತ್ನ ಇದೆಯಲ್ಲ, ಇದನ್ನು ಯಾವ ಕನ್ನಡಿಗರು ಕೂಡ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಗಡಿಭಾಗ ಅಂದಾಗ ಅದು ಯಾವುದೇ ಆಗಿರ್ಬೋದು, ಇತ್ತ ಕಡೆ ಮಹಾರಾಷ್ಟ್ರ ಇರ್ಬೋದು ಅಥವಾ ತಮಿಳುನಾಡು ಇರ್ಬೋದು, ಆಂಧ್ರ ಇರ್ಬೋದು, ಕೇರಳ ಇರ್ಬೋದು, ನೀವು ಸೌಹಾರ್ದ ಮನೋಭಾವದಲ್ಲಿಲ್ಲ ಅಂತ ಹೇಳಿದ್ರೆ ರಾಜ್ಯಗಳ ನಡುವೆ ಸಂಘರ್ಷ ಏರ್ಪಡುತ್ತೆ. ಕರ್ನಾಟಕದ ವಿಚಾರ ನಾನು ಉಲ್ಲೇಖ ಮಾಡಲೇಬೇಕು. ಅತಿಥಿ ಸತ್ಕಾರ, ಇತರ ರಾಜ್ಯಗಳೊಂದಿಗೆ ಒಂದು ಒಳ್ಳೆ ಹೊಂದಾಣಿಕೆಯ ಭಾವವನ್ನು ಹೊಂದಿರೋರು, ಇವರನ್ನು ಕೆರಳಿಸುವಂಥ ಪ್ರಯತ್ನ ದಯವಿಟ್ಟು ಬೇಡ. ಇವತ್ತು ನೋಡಿ, ಕೇರಳ ಅಂದಾಗ ನೀವು ನಿಮ್ಮ ಮಲಯಾಳಮನ್ನು ಅಥವಾ ನಮ್ಮ ಮಲಯಾಳಮನ್ನು, ಇವತ್ತು ಭಾಷೆಗಳಂದಾಗ ತಾರತಮ್ಯ ಬೇಡ. ಮಲಯಾಳಮನ್ನು ಗೌರವಿಸೋಣ, ಕನ್ನಡವನ್ನು ಪ್ರೀತಿಸೋಣ ಅನ್ನುವಂಥ ಮನೋಭಾವ ಇದ್ದಾಗ ನೀವು ಆ ಗಡಿಭಾಗದಲ್ಲಿ ತಂದಿರುವಂತಹ ನಿಯಮಗಳು ಅದು ಸಂವಿಧಾನ ಬಾಹಿರ. ಇದರ ಅರಿವಿತ್ಕೊಂಡು ನೀವು ನಡ್ಕೋತಿದ್ದೀರಾ ಇಲ್ವಾ ಗೊತ್ತಿಲ್ಲ, ಆದರೆ ಅರಿವು ಮಾಡಿಸುವಂಥ ಹೊಣೆಗಾರಿಕೆ ನಮ್ಮದಾಗಿದೆ, ಆ ಜವಾಬ್ದಾರಿ ನಮ್ಮದಾಗಿದೆ. ಹಾಗಾಗಿ ಇವತ್ತು ನಾವು ಆ ವಿಷಯವನ್ನು ಪ್ರಸ್ತಾಪ ಮಾಡಲೇಬೇಕಾಗಿದೆ. ಹಾಗಾದರೆ ಏನಾಗಿದೆ, ಎತ್ತಾಗಿದೆ, ಯಾಕಾಗಿದೆ, ಎಲ್ಲವನ್ನು ಕೂಲಂಕುಷವಾಗಿ ನೋಡ್ತಾ ಹೋಗೋಣ. ಕೇರಳದಲ್ಲಿ ಮಲಯಾಳಂ ಕಡ್ಡಾಯ ಮಸೂದೆ ಮಂಡನೆ. ರೈಟ್, ಮಲಯಾಳಂ ಕಡ್ಡಾಯವಾಗಿ ಪ್ರಥಮ ಭಾಷೆಯಾಗಿ ಜಾರಿ. ಇದರಲ್ಲೂ ಏನೂ ತಪ್ಪಿಲ್ಲ. ಬಟ್ ಎಲ್ಲಿ, ಇದು ಇಂಪಾರ್ಟೆಂಟ್. 10ನೇ ತರಗತಿವರೆಗೆ ಮಲಯಾಳಂ ಪ್ರಥಮ ಭಾಷೆ. ಓಕೆ, ರೈಟ್. ಕನ್ನಡ ಮಾತಾಡುವ ವಿದ್ಯಾರ್ಥಿಗಳಿಗೆ ಇದು ಹೊರೆಯಾಗಿದೆ. ಯಾಕೆ ಅಂದರೆ ಕನ್ನಡ ಶಾಲೆಗಳಲ್ಲಿ ಇದು ಕಡ್ಡಾಯ. ಇದನ್ನು ಹೇಗೆ ಒಪ್ಕೊಳ್ಳೋದಕ್ಕೆ ಸಾಧ್ಯ? ಮಸೂದೆಯಿಂದ ಗಡಿಭಾಗದ ವಿದ್ಯಾರ್ಥಿಗಳಿಗೆ ಸಂಕಷ್ಟ ಅನ್ನೋದು ಎದುರಾಗ್ಬಿಟ್ಟಿದೆ. ಕಾಸರಗೋಡು ಕನ್ನಡ ಭಾಷಿಕರ ಮೇಲೆ ಇದು ಬಹಳ ಪರಿಣಾಮವನ್ನು ಬೀರ್ತಾ ಇದೆ. ರಾಜ್ಯದ ನಿಯೋಗದಿಂದ ಕೇರಳ ರಾಜ್ಯಪಾಲರಿಗೆ ಮನವಿ. ಮಸೂದೆಯು ಅಸಂವಿಧಾನಿಕ ಅಂಥೇಳಿ ನಿಯೋಗ ವಾದವನ್ನು ಮಾಡ್ತಾ ಇದೆ. ಡೆಫಿನೆಟ್ಲಿ ನೀವು ಯಾವುದೇ ಒಂದು ನಿಯಮವನ್ನು ತರಬೇಕು ಅಂದರೆ ಅದು ಸಂವಿಧಾನಬದ್ಧವಾಗಿರಬೇಕು. ಯಾಕದನ್ನು ಓದ್ಕೊಂಡಿಲ್ವ ನೀವು ಸಂವಿಧಾನವನ್ನು? ಈ ರೀತಿಯ ನಿಯಮವನ್ನು ತರ್ತೀರಿ ಅನ್ನೋದಾದರೆ, ಅಥವಾ ಏನಾಗುತ್ತೆ ನೋಡೋಣ ಅನ್ನುವಂತಹ ಧೋರಣೆನ ನಿಜಕ್ಕೂ ಕೂಡ ಅರ್ಥ ಆಗೋದಿಲ್ಲ. ಮಲಯಾಳಂ ಭಾಷಾ ಮಸೂದೆ ಬಗ್ಗೆ ನಿಯೋಗ ಕಳವಳವನ್ನು ವ್ಯಕ್ತಪಡಿಸಿದೆ. ಮಲಯಾಳಂ ಭಾಷಾ ಮಸೂದೆಯನ್ನು ನಿಲ್ಲಿಸುವಂತೆ ಮನವಿಯನ್ನು ಮಾಡಿಕೊಂಡಿದೆ. ಈಗ ಪರಸ್ಪರ ಸಂಘರ್ಷ ಆಗಬಾರ್ದು, ಸೌಹಾರ್ದಯುತವಾಗಿ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂದರೆ ಮನವಿ ಅನ್ನೋದು ಏಕೈಕ ಮಾರ್ಗ. ಹಾಗಾಗಿ ಅಲ್ಲಿನ ಸರ್ಕಾರಕ್ಕೆ ಈಗ ಕರ್ನಾಟಕ ಸರ್ಕಾರ ಯಾವ ರೀತಿ ಮನವಿಯನ್ನು ಮಾಡುತ್ತೆ, ಯಾವ ರೀತಿ ಅರ್ಥ ಮಾಡಿಸುವಂತಹ ಪ್ರಯತ್ನವನ್ನು ಮಾಡುತ್ತೆ ನೋಡಿ. ಯಾವುದೇ ಭಾಷೆ ಆಗಿರ್ಬೋದು, ಮಲಯಾಳಕ್ಕೆ ಮಲಯಾಳದ್ದೇ ಆದಂತಹ ಅಸ್ಮಿತೆ ಇರುತ್ತೆ. ಆಂಧ್ರ ತೆಲುಗು ಅಂದಾಗ ಅದರದ್ದೇ ಆದಂತಹ ಅಸ್ಮಿತೆ ಇರುತ್ತೆ. ಮರಾಠಿ ಅಂದಾಗ ಸಹಜವಾಗಿ ಅವರದ್ದೇ ಆದಂತಹ ಅಸ್ಮಿತೆ, ಗೌರವ, ಪ್ರೀತಿ, ಭಾವನೆಗಳಿರುತ್ತವೆ. ಕರ್ನಾಟಕ ಅಂದಾಗ ಇದು ಕರುನಾಡು, ತಮ್ಮದೇ ಆದಂತಹ ಭಾವನೆಗಳಿದ್ದಾವೆ. ಬದುಕನ್ನು ಅದೆಷ್ಟೋ ಮಂದಿ ಕಟ್ಕೊಂಡಿದ್ದಾರೆ. ಇವಾಗ ನಾವೆಲ್ಲ ಉಲ್ಲೇಖ ಮಾಡಿದ್ವಲ್ಲ, ಇದೇ ಮಹಾರಾಷ್ಟ್ರ, ಇದೇ ಆಂಧ್ರ ಅಥವಾ ಇದೇ ತಮಿಳುನಾಡು, ಇದೇ ಕೇರಳಿಗರು, ಅದೆಷ್ಟು ಮಂದಿ ಕರ್ನಾಟಕದಲ್ಲಿಲ್ಲ, ಅದೆಷ್ಟು ಮಂದಿ ಇಲ್ಲಿ
ಬದುಕನ್ನು ಕಟ್ಕೊಂಡಿಲ್ಲ. ಅಂತಹ ಸಂದರ್ಭದಲ್ಲಿ ಈ ಕರ್ನಾಟಕಕ್ಕೆ ಈ ರೀತಿ ಅನ್ಯಾಯ ಮಾಡೋದನ್ನು ಹೇಗೆ ಒಪ್ಕೊಳ್ಳೋದು? ರೈಟ್, ಇದಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಮಾತಾಡಿದ್ದಾರೆ, ಶಿವರಾಜ್ ತಂಗಡಗಿ ಮಾತಾಡಿದ್ದಾರೆ. ಬನ್ನಿ ಕೇಳ್ಕೊಂಬರೋಣ. ಪಡೆದುಕೊಳ್ಬೇಕು. ಆ ಭಾಗದ ಜನರಿಗೆ, ಕನ್ನಡಿಗರಿಗೆ ಅನ್ಯಾಯ ಆಗಕ್ಕೆ ಕೊಡಬಾರ್ದು. ಈ ಭಾಷೆ ಆ ಬಿಲ್ ತಂದಿರೋದ್ರಿಂದ ಆ ಭಾಗದ ನಮ್ಮ ಜನರಿಗೆ ತೊಂದರೆ ಆಗಕ್ಕೆ ನಾವು ಕೊಡೋದಿಲ್ಲ. ಅದಕ್ಕೆ ಕೇರಳ ರಾಜ್ಯಪಾಲರು ಈ ಬಿಲ್ ಅನ್ನ ಅನುಮೋದನೆ ಮಾಡಬಾರ್ದು ಅಂತ ನಾವು ಒತ್ತಾಯವನ್ನು ಮಾಡ್ತೀವಿ. ಮುಖ್ಯಮಂತ್ರಿಗಳು ಬೆಳಗ್ಗೆ ಟ್ವೀಟ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅದಕ್ಕೆ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ಮತ್ತು ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಒಂದು ನಿಯೋಗವನ್ನ ಮಾಡಿ ಸನ್ಮಾನ್ಯ ರಾಷ್ಟ್ರಪತಿಗಳಿಗೆ ಭೇಟಿ ಮಾಡುವಂತ ಕೆಲಸವನ್ನು ಮಾಡಬೇಕು ಅಂತಂದು ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತ ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತ ಕೆಲಸವನ್ನು ಮಾಡ್ತೀವಿ. ಗಡಿನಾಡು ಭಾಗದೊಳಗ ಕರ್ನಾಟಕರಿಗೆ ಮತ್ತು ಕನ್ನಡಿಗರಿಗೆ ಯಾವುದೇ ವಿಚಾರದೊಳಗ ನಾವು ಅನ್ಯಾಯ ಆಗಕ್ಕೆ ಬಿಡಂಗಿಲ್ಲ, ಅದನ್ನ ನಾವು ಸಹಿಸ್ಕೊಳಂಗಿಲ್ಲ. ಅದಕ್ಕೆ ಮುಂದಿನ ದಿನ ಒಂದು ನಿಯೋಗವನ್ನು ಮಾಡಿ ರಾಷ್ಟ್ರಪತಿಗಳಿಗೆ ಭೇಟಿಯಾಗುವಂತ ಕೆಲಸವನ್ನು ಮಾಡ್ತೀವಿ. ನಮ್ಮ ಸರ್ಕಾರದಿಂದ ನಾವು ಪ್ರೊಟೆಸ್ಟ್ ಮಾಡ್ಬೇಕಿರೋದು, ನಾವು ಅದಕ್ಕೆ ಹೇಳ್ಬೇಕು, ಅದಾಗಿ ಉಳಿಸ್ಬೇಕು. ಯಾಕಂದರೆ ಹೆಚ್ಚು ಕನ್ನಡಿಗರು ಅಂತ ಏರಿಯಾ ಅದು ಆ ಡಿಸ್ಟಿಕ್. ಸುಮಾರು 70-80% ಎಲ್ಲ ಜನ ಕನ್ನಡ ಮಾತಾಡ್ತಾರೆ, 100% ಮಾತಾಡ್ತಾರೆ. ಬೇರೆ ಜನಾಂಗದವ್ರು ಇದ್ರು ಕೂಡ ಕನ್ನಡ ಮಾತಾಡ್ತಾರೆ. ಇನ್ನು ನಮ್ಮ ಸರ್ಕಾರದಿಂದ ಅದಕ್ಕೆ ಮನವಿ ಮಾಡ್ಕೋಬೇಕು. ನಮಗೆ ಕನ್ನಡ ಫಸ್ಟ್ ಪ್ರಯಾರಿಟಿ. ಕೋರ್ಟಲ್ಲಿ ಮಾತಾಡ್ತಾರೆ, ಪತ್ರ ಬರೀತಾರೆ, ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳಿದ್ದಾರೆ, ಅವರು ಅದನ್ನು ನೋಡ್ತಾರೆ, ಮಾಡ್ತಾರೆ. ಟ್ವೀಟ್ ಮಾಡೋ ಅಷ್ಟಕ್ಕೆ ಮುಗಿಯಲ್ಲ, ಟ್ವೀಟಿಗೆ ಅಷ್ಟೇ ಮುಗಿಯಲ್ಲ, ಅಲ್ಲಿ ರಿಕ್ವೆಸ್ಟ್ ಮಾಡಬೇಕಾಗತ್ತೆ, ಹೇಳಬೇಕಾಗತ್ತೆ. ನೋಡಿಗರು, ಬಹಳ ಮುಖ್ಯವಾಗಿ ಕನ್ನಡಿಗರು, ಗಡಿ ಭಾಗದಲ್ಲಿರುವಂಥ ಕನ್ನಡಿಗರ ವಿಚಾರಕ್ಕೆ ಬರೋದಾದರೆ ಬಹಳಷ್ಟು ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ. ಒಂದಲ್ಲ ಒಂದು ರೀತಿಯ ಸಮಸ್ಯೆ. ಅದರಲ್ಲೂ ಭಾಷೆ ವಿಚಾರಕ್ಕೆ ಬರೋದಾದರೆ ಅವರಿಗೆ ನೋಡಿ, ಆ ಭಾಷೆ ಬಗ್ಗೆ ಇರುವಂಥ ಗೌರವವನ್ನು ತಿಳ್ಕೊಬೇಕು ಅಂದ್ರೆ ಅವ್ರ ಹತ್ರ ನಾವು ಮಾತಾಡಬೇಕು. ರೈಟ್, ಹತ್ತು ಕಡೆ ಮಹಾರಾಷ್ಟ್ರ ಇರ್ಬೋದು, ಇತ್ತು ಕಡೆ ಆಂಧ್ರ ಇರ್ಬೋದು, ತಮಿಳ್ನಾಡು ಇರ್ಬೋದು, ವಿಶೇಷವಾಗಿ ಕೇರಳ, ಇವ್ರ ಕಡೆಯಿಂದ ಇಲ್ಲ, ಅಲ್ಲಿನ ಸರ್ಕಾರಗಳ ಕಡೆಯಿಂದ, ಅಲ್ಲಿರುವಂಥ ಜನಸಾಮಾನ್ಯರಿಂದ ತೊಂದರೆ ಆಗ್ತಿದೆ ಅನ್ನೋದಾದರೆ ನಾವು ಅದನ್ನೇ ಏನಾದರೂ ಪ್ರತ್ಯುತ್ತರ ಅಂತ ಕೊಟ್ಟರೆ, ನಾವು ಅದೇ ರೀತಿ ಉತ್ತರವನ್ನು ಕೊಟ್ಟರೆ, ಯಾಕಂದರೆ ಕರ್ನಾಟಕದಲ್ಲಿ ವಿಶೇಷವಾಗಿ ಬೆಂಗಳೂರಲ್ಲಿ ಇವರೆಲ್ಲರೂ ಇದ್ದಾರೆ, ನಾವೇನಾದ್ರು ಸಿಡಿದು ನಿಂತರೆ ಅದನ್ನು ತಡೆದುಕೊಳ್ಳುವಂಥ ಶಕ್ತಿ ಇತರ ರಾಜ್ಯಗಳಿಗಿರುತ್ತಾ? ಸೌಹಾರ್ದತೆ ಅಲ್ವಾ ಬೇಕಾಗಿರೋದು? ರೈಟ್, ಇದರ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಗಜಸೇನೆ ರಾಜ್ಯಾಧ್ಯಕ್ಷರಾಗಿರುವಂಥ ತಾಯ್ನಾಡು ರಾಘವೇಂದ್ರ ಅವರಿದ್ದಾರೆ. ನಮಸ್ಕಾರ. ಇನ್ನು AP ವಕ್ತಾರರಾಗಿರುವಂಥ ಸತೀಶ್ ಅವರಿದ್ದಾರೆ. ನಮಸ್ಕಾರ. ಇನ್ನು BJP ವಕ್ತಾರರಾಗಿರುವಂಥ ಗೋವಿಂದರಾಜ್ ಅವರಿದ್ದಾರೆ. ನಮಸ್ಕಾರ. ಇನ್ನು ರಾಜಕೀಯ ವಿಶ್ಲೇಷಕರಾಗಿರುವಂಥ ಅರವಿಂದ್ ಅವರಿದ್ದಾರೆ. ನಮಸ್ಕಾರ. ನಮಸ್ಕಾರ. ರೈಟ್, ರಾಘವೇಂದ್ರ ಅವರೇ, ನೀವು ಹೇಳಬೇಕು, ಭಾಷಾ ಸ್ವಾತಂತ್ರ್ಯ ಅಂತ ಒಂದಿದೆ, ಅದನ್ನು ಕೇರಳ ಮರೆತು ಬಿಟ್ಟಿದೆಯಾ ಹೆಂಗೆ? ಇಲ್ಲ, ಈಗ ಈ ಕೇರಳ ಮುಖ್ಯಮಂತ್ರಿಗೆ ಅದೇನು ಬಂದಿದೆ ಗೊತ್ತಿಲ್ಲ. ಮೊನ್ನೆ ಇಲ್ಲಿ ಯಾವುದು ಏನೋ ಒಂದು ಜಾಗದಲ್ಲಿ, ಸರ್ಕಾರಿ ಜಾಗದಲ್ಲಿ ಶೆಡ್ಗಳು ಹಾಕ್ಕೊಂಡಿರೋ ಬಾಂಗ್ಲಾದೇಶದವರಿಗೆ ಸಪೋರ್ಟ್ ಮಾಡ್ತಾರೆ ಒಂದು ಕಡೆಗೆ. ಇನ್ನೊಂದು ಕಡೆಗೆ ಕೇರಳ ಮುಖ್ಯಮಂತ್ರಿ ನಾವು ಹೇಳಕ್ಕೆ ಬಯಸ್ತೀವಿ, ಬರೀ ಗಡಿ ಭಾಗದಲ್ಲಿಲ್ಲ, ಮಲಯಾಳಿಗಳು ಪ್ರತಿ ಹಳ್ಳಿಯಲ್ಲಿದ್ದಾರೆ. ನೀವಿದೆ ಮಂಗಳೂರಿಂದ ಬರಬೇಕಾದ್ರೆ, ಧರ್ಮಸ್ಥಳದಿಂದ ಬರಬೇಕಾದ್ರೆ ಗುಂಡ್ಯ ಅಂತ ಒಂದು ಗ್ರಾಮ ಇದೆ. ಹೌದು. ಆ ಗುಂಡ್ಯ ಗ್ರಾಮದಲ್ಲಿ ರಾತ್ರಿ 1 ಗಂಟೆಗೆ ನೀವು ಏನಾದ್ರು ಕುಕ್ಕೆ ಸುಬ್ರಹ್ಮಣ್ಯ ಲೆಫ್ಟ್ ತರಬೇಕಾದ್ರೆ ಒಂದು ಗ್ರಾಮದಲ್ಲಿ ಲೆಫ್ಟಿಗೆ ಹೋದರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗುತ್ತೆ. ಆ ಜಾಗದಲ್ಲಿ ಒಂದಿಷ್ಟು ಅಂಗಡಿಗಳಿದ್ದಾವೆ. ಅಂಗಡಿಗಳಲ್ಲಿ ಮಾಡೋದೆಲ್ಲ ಜಿಂಕೆ ಮಾಂಸ ಅದು ಇದು ಸಪ್ಲೈ ಮಾಡೋ ಅಂಥ ಜಾಗ ಅದು. ನಾವೇನೋ ರಾತ್ರಿ 1:30 ಊಟಕ್ಕೆ ಹೋಗ್ತೇವೆ 2 ವರ್ಷದ ಹಿಂದೆ. ನಾವು ಹೋದಾಗ ಮಲಯಾಳಿ ಒಂದು ಸಿನಿಮಾ ನಡೀತಾ ಇರುತ್ತೆ ಅಲ್ಲಿ. ಯಾಕಪ್ಪ ಮಲಯಾಳಿ ಹಾಕಿದ್ಯಾ ನೀನು ಅಂತ ಅಂದರೆ, ನಮ್ಮದು ಕಾರು ಬೋರ್ಡು, ಗ್ರೀನ್ ಬೋರ್ಡ್ ಎಲ್ಲ ನೋಡಿ ನಮ್ಮನ್ನು ಹಲ್ಲೆ ಮಾಡಿದ್ರು, ನಾವು ದೊಡ್ಡ ಹೋರಾಟಗಳು ಮಾಡಿದ್ವಿ. ಆಮೇಲೆ ಅದು ನೋಡಿದ್ರೆ ನೀವು ನೋಡಿ, ಬರೀ ಇಲ್ಲಿ ಶೆಡ್ ಹೊಡೆದಾಕಿದ್ದಲ್ಲ, ಆ ಗುಂಡ್ಯ ಗ್ರಾಮದಲ್ಲಿರೋದು ಎಲ್ಲದೂ ಅನಾಗೃತವಾಗಿ ಅಲ್ಲಿ ಫಾರೆಸ್ಟ್ ಇಲಾಖೆ ಜಾಗದಲ್ಲಿ ಅಂಗಡಿಗಳು ಕಟ್ಟಿದ್ದಾರೆ, ಫಾರೆಸ್ಟ್ ಇಲಾಖೆ ಜಾಗದಲ್ಲಿ ಮನೆಗಳು ಕಟ್ಟಿದ್ದಾರೆ. ಅಲ್ಲಿ ಲೈನ್ ಮ್ಯಾನ್ಗಳು ಫೋನ್ ಮಾಡಿ ಹೇಳ್ತಾರೆ, ಸರ್ ಇವ್ರು ಕರೆಂಟ್ ಬಿಲ್ಲೇ ಕಟ್ಟಲ್ಲ, ಅನಾಗೃತವಾಗಿ ಕರೆಂಟ್ ತಗೊಂಡವ್ರೆ. ಈ ರೀತಿ ದೌರ್ಜನ್ಯ ನಮ್ಮ ಮಧ್ಯ ಕರ್ನಾಟಕದಲ್ಲೇ ಮಾಡ್ತಾ ಇದ್ದಾರೆ ಮಲಯಾಳಿಗಳು. ಆಮೇಲೆ ನಾವೇನಾದ್ರು ಕೇಳಕ್ ಹೋದ್ರೆ ಈ ಮಂಗಳೂರು ಸೈಡಲ್ಲಿ ತುಳುನಾಡವರಿಗೆ ನಮಗೆ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾರೆ. ನಾವೇನಾದ್ರು ಮಲಯಾಳಿ ಪ್ರಶ್ನೆ ಮಾಡಿದ್ರೆ ನೀವು ತುಳು ಭಾಷೆ ಪ್ರಶ್ನೆ ಮಾಡ್ತಾ ಇದ್ದೀರಾ ಅನ್ನೋದು ತುಳುಗೆ ನಮಗೆ ಅಣ್ಣ ತಮ್ಮದಿರೋರ ಥರ ಪ್ರಶ್ನೆ ಮಾಡ್ತಾರೆ. ಇವತ್ತು ನಾವು ಕಾಸರಗೋಡನ್ನು ಏನಿದೆಯಲ್ಲ, ನಾವು ಅತಿಥಿಗಳಲ್ಲ ಅಲ್ಲಿ. ಕಾಸರಗೋಡು ಏನಿದೆ, ಕಾಸರಗೋಡಿಗೆ ಕನ್ನಡಿಗರು ಯಾರು ಅತಿಥಿಗಳಲ್ಲ. ಅಲ್ಲಿ ಸಾವಿರಾರು ವರ್ಷಗಳಿಂದ ಕನ್ನಡಿಗರು ಇದ್ದೇವೆ, ಕನ್ನಡಿಗರು ಬಾಳ್ತಾ ಇದ್ದೇವೆ, ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೇವೆ. ಇವತ್ತು ಕನ್ನಡದ ಎಲ್ಲ ಥರದ ಕನ್ನಡ ಜನಗಳಲ್ಲಿದ್ದಾರೆ, ಕನ್ನಡ ಶಾಲೆಗಳು ನಡೀತಾ ಇದೆ. ಇವತ್ತು ಅಲ್ಲಿ ತಲಾಂತರದಿಂದ ಪಾಪ ಕನ್ನಡ ಕಲಿಯುವಂಥ ಮಕ್ಕಳಿಗೆ ಇವತ್ತು ಕನ್ನಡದಿಂದ ದೂರ ಆಗಿಸುವಂಥ ಕೆಲಸ ಇವತ್ತಿಗೆ ಮಾಡ್ತಾ ಇದೆ ಒಂದು ಕೇರಳ ಸರ್ಕಾರ. ಅಂದರೆ ನಾಚಿಗೇಡಿನ
ಸಂಗತಿ. ಆಮೇಲೆ ನಮ್ಮ ಮುಖ್ಯಮಂತ್ರಿಗಳು ಕೂಡ ಇವತ್ತು ಬರೀ ಹೇಳಿಕೆನ ಏನೋ ಮಾಧ್ಯಮದಲ್ಲಿ ಹೇಳ್ಬಿಡ್ಬೇಕು, ಜನಗಳಿಗೆ ಒಪ್ಪಿಸ್ಬೇಕು ಅಂತ ಕೊಡೋದಲ್ಲ, ಒಂದು ಕಠಿಣ ಕ್ರಮ ತಗೋಬೇಕು. ಎಲ್ಲ ಪಕ್ಷ, ವಿರೋಧ ಪಕ್ಷ ಆಯಿತು, ನಮ್ಮ ಮುಖ್ಯಮಂತ್ರಿಗಳಾಯಿತು. ಇವತ್ತು ಏನಾಗಿದೆ, ವೋಟ್ ಬ್ಯಾಂಕಿಗೋಸ್ಕರ ಈಗ ಅವರು ನಮ್ಮ ಜಾರಕಿಹೊಳಿ ಅವರು, ಯಾರು ಅವರು ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ರು. ಇವತ್ತು ಅದೇ ಬೆಳಗಾವಿಯಲ್ಲಿ 14 ಜನ MLA ಇದ್ದಾರೆ, ನಾಚಿಕೆ ಆಗಬೇಕು. ಎಷ್ಟೋ MSCR ಪುಂಡಾಟಿಕೆಗಳಾಗ್ತಾ ಇದೆ. ಆಮೇಲೆ ಮಹಾರಾಷ್ಟ್ರದ ಬ್ಯಾನರ್ಗಳು ಇಟ್ಕೊಂಡು ಅದೇ ಸಭೆಯಲ್ಲಿ ನಾಚಿಕೆಲ್ದೆ ನೀವು ಕುತ್ಕೊಂತೀರಾ, ಹೋಗಿ ಅಲ್ಲೇ ಕುತ್ಕೊಂತೀರಾ. ಇವತ್ತು ಅದು ಅದೇ ಥರನೇ ಮಂಗಳೂರಲ್ಲೂ ಕೂಡ ಎಷ್ಟೋ ಮಲಯಾಳಿಗಳು ಮಂಗಳೂರು ಭಾಗದಲ್ಲಿರ್ಬೋದು, ನಮ್ಮ ಸುತ್ತಮುತ್ತನೇ ಇಡೀ ಒಂದು ಬೇಕರಿ ಇರ್ಬೋದು, ಎಲ್ಲ ಕಡೆ ಇದ್ದಾರೆ. ಈಗ ಏನಾದ್ರು ಇದೇ ಥರ ಆಯಿತು ಅಂದರೆ ನಾವಿನ ಮೇಲೆ ನಾವು ಸ್ವಾಭಿಮಾನಿಗಳು ಅಥವಾ ನಾವೇನೋ ಎಲ್ಲದನ್ನೂ ಸಹಿಸ್ಕೊಬಿಡ್ತೀವಿ ಅನ್ನೋ ರೀತಿ ಇರಲ್ಲ. ಇನ್ನು ದಂಡಂ ದಶಮೂಢಂ ನಾವು ಮಾಡಬೇಕಾಗುತ್ತೆ. ಇವತ್ತು ಮೊನ್ನೆ ನೋಡಿದರೆ ಯಾರೋ ಒಬ್ಬನು ಆಂಧ್ರದವನು ಮಾತಾಡಿದ್ದಾನೆ, ಕನ್ನಡದ ಬಗ್ಗೆ ಮಾತಾಡ್ತಾನೆ. ನಿನ್ನೆ ನೋಡಿದ್ರೆ ಯಾವುದೋ ಕಾಲೇಜಲ್ಲಿ ಹಿಂದಿಯವನು ಮಾತಾಡ್ತಾನೆ. ಇದನ್ನು ಸಹಿಸ್ಕೊಂಡಿದ್ದು ಸಾಕಾಗಿದೆ. ಇನ್ನು ಮುಂದೆ ನಾವು ಇದೇ ಥರ ಆಯಿತು ಅಂದರೆ ದಂಡಂ ದಶಮೂಢಂ ಮಾಡಬೇಕಾಗುತ್ತೆ. ಯಾಕೆ ನಾವು ಮಧ್ಯ ಕರ್ನಾಟಕದಲ್ಲೂ ಬೇರೆ ಬೇರೆ ಭಾಷೆಗಳು ಯಾರು ಶಾಲೆಗಳಿದ್ರು ಇವತ್ತು ನಾವು ಅದನ್ನು ಮಾಡ್ತಾ ಇದ್ದೇವೆ. ಉರ್ದು ಕಲ್ಸ ಅಂತದಿರ್ಬೋದು, ಇನ್ನೊಂದಿರ್ಬೋದು, ಎಲ್ಲ ಮಾಡ್ತಾ ಇದ್ದೇವೆ. ನಾವು ಹೇಗೆ ಮಾಡ್ತಾ ಇದ್ದೇವೆ ಆ ಥರ ಶಾಲೆಗಳನ್ನ ಪಾಠಗಳನ್ನ ಮಾಡ್ತಾ ಇದ್ದೇವೆ. ಅದೇ ಥರನೇ ಇವರು ಮಲಯಾಳಿಗಳು ಗಡಿ ಭಾಗಗಳಲ್ಲಿ ಅವ್ರಿಗೆ ಆಸ್ಪದ ಕೊಟ್ಟಿಲ್ಲ ಅಂದರೆ ಇನ್ನು ಮುಂದೆ ನಾವು ನೇರವಾಗಿ ಹೇಳ್ತೇವೆ, ಈ ಮಲಯಾಳಿಗಳನ್ನ ಓಡಿಸುವಂತೆ ಕೆಲಸ ಮಾಡಬೇಕಾಗುತ್ತೆ. ಕರ್ನಾಟಕದಿಂದ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಒಂದಲ್ಲ ಒಂದು ಘಟನೆಗಳು ಸತೀಶ್ ಅವರೇ, ಇಂತಹ ಕನ್ನಡಿಗರ ಮೇಲೆ ಆಗುವಂತಹ ಅನ್ಯಾಯ, ಅದರ ಅರ್ಥ ಕನ್ನಡಿಗರು ಪ್ರಶ್ನೆ ಮಾಡಲ್ಲ ಅಂತನಾ? ಕನ್ನಡಿಗರು ಪ್ರಶ್ನೆ ಮಾಡೋದಿಲ್ಲ ಅಂತಲ್ಲ. ನಾನು ಪ್ರಮುಖವಾಗಿ ಈ ವಿಚಾರದಲ್ಲೇ ಮಾತಾಡ್ತಾ ಹೋಗ್ಬೇಕಾದ್ರೆ, ಏನು ಇವತ್ತು ಹೊರಭಾಷಿಕರು ಬಂದು ಕನ್ನಡ ನಾಡಿನಲ್ಲಿ ನೆಲೆಸ್ತಾರೆ, ಅವ್ರಿಗೆ ಯಾವ ರೀತಿಯ ಒಂದು ವಾತಾವರಣ ಅಂದರೆ, ನಮ್ಮಲ್ಲಿ ಯಾವುದೇ ರೀತಿಯ ಒಂದು ಬಲವಂತದ ಪ್ರಕ್ರಿಯೆಯನ್ನು ನಾವು ಯಾವುದೇ ಭಾಷೆ ಅವ್ರ ಮೇಲೆ ಮಾಡೋಲ್ಲ. ಅಂದರೆ ಕನ್ನಡಿಗರು ಅಂದರೆ ಬಹಳ ಮೃದು ಸ್ವಭಾವದವರು, ಯಾವುದೇ ರೀತಿಯ ಇದನ್ನು ಮಾಡೋದಿಲ್ಲ, ಸಹಿಸ್ಕೊಂಡು ಹೋಗ್ತಾರೆ, ಮತ್ತು ಅವರನ್ನು ಹೆಚ್ಚು ಗೌರವಿಸ್ತೀವಿ ಅನ್ನೋದಿದೆ. ಆದರೆ ಎಲ್ಲೋ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮಲ್ಲಿ ಈ ಕನ್ನಡ ಭಾಷೆಯ ಅಭಿಮಾನ ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ನಾವು ತುಂಬ ಲಿಬರಲ್ ಇದ್ದೀವಿ, ಅಂದರೆ ತುಂಬ ಉದಾರವಾಗಿ ಬೇರೆ ಭಾಷಿಕರನ್ನು ನೋಡುವಂಥದ್ದು ಈ ಒಂದು ಆ್ಯಟಿಟ್ಯೂಡು ಇದಾಗ್ತಾ ಇದೆ. ಏನು ಇವಾಗ ಹೇಳಿದಾಗೆ ಇವತ್ತು ಮಲಯಾಳಂ ಅಂದರೆ ಅಲ್ಲಿಂದ ಬಂದು ನಮ್ಮಲ್ಲಿ ವಲಸೆ ಆಗ್ತಿದ್ದಾರೆ. ಯಾಕಂದರೆ ಕೇರಳದಲ್ಲಿ ಒಂದೆರಡು ಪ್ರಮುಖ ಘಟನೆ, ಒಂದು ಮೊನ್ನೆ ವಯನಾಡಲ್ಲಾಗಿದ್ದು, ಮತ್ತು ಅದರ ಹೋದ ವರ್ಷ ಅತಿ ಹೆಚ್ಚು ಮಳೆಯನ್ನು ಕಂಡು ಆ ಕೇರಳದಲ್ಲಿ ನೆಲೆಸೋದಕ್ಕೆ ಆಗೋದಿಲ್ಲ, ಇಲ್ಲಿ ಇನ್ನು ವಿಪತ್ತು ಅನ್ಸಕ್ಕಂಥದ್ದು ಸಂಭವಿಸುತ್ತೆ ಅಂತ ಅಪಾಯ ಅರ್ಥಾಗ ಎಷ್ಟೋ ಕೇರಳಿಗರು ಮೈಸೂರು ಮತ್ತು ಈ ಕಡೆ ನಮ್ಮ ಮಂಗಳೂರು ಈ ಭಾಗದಲ್ಲಿ ತುಂಬ ಜನ ವಲಸೆ ಬಂದ್ಬಿಟ್ಟಿದ್ದಾರೆ. ಆದರೆ ಇದು ಒಂದು ಸರ್ಕಾರ ನಮ್ಮ ಒಂದು ಆಂತರಿಕವಾಗಿ ಕನ್ನಡ ಭಾಷೆಗೆ ಅತ್ಯಂತ ಹೆಚ್ಚು ಗಮನವನ್ನು ಒತ್ತನ್ನು ಕೊಡುವಂಥ ಕೆಲಸಗಳನ್ನು ಮಾಡಬೇಕಾಗ್ತದೆ. ಆದರೆ ಇಲ್ಲಿ ಕಾಸರಗೋಡು ಅಂತಕ್ಕಂಥದ್ದು ಏನಾಗಿದೆ, ಇತಿಹಾಸದಲ್ಲಿ ಆಗಿರ್ತಕ್ಕಂಥ ಒಂದು ತಪ್ಪು ಏನು ಅಂತ ಹೇಳಿದ್ರೆ, ನಮಗೆ 1956ರಲ್ಲಿ ಏನು ಕನ್ನಡ ಅಂದರೆ ಕರ್ನಾಟಕ ಏಕೀಕರಣ ಅಂತ ಆಯಿತು. ಏಕೀಕರಣ ಅಂತ ಹೇಳಿದ್ರೆ 1900 ಸಂದರ್ಭದಿಂದಲೂ ಒಂದು ಚಿಂತಕರ ಒಂದು ಕೂಗೇನಾಗಿತ್ತು ಅಂದರೆ, ಕನ್ನಡ ಮಾತಾಡ್ತಕ್ಕಂಥ ಪ್ರಾಂತ್ಯಗಳೆಲ್ಲ ಒಂದಾಗಿ ಕರುನಾಡು ಅಂತಕ್ಕಂಥದ್ದು ರಚನೆ ಆಗಬೇಕು ಅಂತಕ್ಕಂಥ ಹೋರಾಟ 1900 ಸಂದರ್ಭದಿಂದ ನಡೆಯುತ್ತದೆ. ಅದು ವಿಪರೀತ 1930-40 ಈ ಸಂದರ್ಭದಲ್ಲಿ ಪತ್ರಿಕೆಗಳು, ಎಸ್ಪೆಷಲಿ ಪತ್ರಿಕೆಗಳು ಹಲವು, ಪ್ರಜಾವಾಣಿ ಇಂಥ ಹಳೆ ಪತ್ರಿಕೆಗಳು, ಮತ್ತೆ ಏನು ಒಳ್ಳೆ ಪರ್ಸನಾಲಿಟಿಗಳು, ಉಯಿಲ್ಗೋಳು ನಾರಾಯಣ ರಾವ್ ಅಂತವರು, ಮತ್ತೆ ಇನ್ನೂ ಅನೇಕ ಪರ್ಸನಾಲಿಟೀಸ್ಗಳಿದ್ದಾರೆ. ಅವರೆಲ್ಲ ಏನು ಕನ್ನಡ ವಿಚಾರ ಚಿಂತನೆಗಳು ಅಂತ ಎಲ್ಲ ಜಾಸ್ತಿ ಆದಾಗ ಕನ್ನಡ ನಾಡು ಅಂದರೆ ಅವಾಗೆಲ್ಲ ಭಾಷೆ ಅಂತಕ್ಕಂಥ ಭಾರತ ಅಂತಕ್ಕಂಥದ್ದು ಇತ್ತು. ಆದರೆ ಒಂದು ನಿರ್ದಿಷ್ಟವಾದ ಪ್ರದೇಶವನ್ನ ಮಾಡಬೇಕಾಗಿತ್ತು, ಅಂದ್ರೆ ರಾಜ್ಯಗಳ ನಿರ್ಮಾಣ ಆಗಬೇಕಾಗಿತ್ತು. ಆ ಒತ್ತಾಯದ ಸಂದರ್ಭದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅನೇಕ ಕನ್ನಡ ಮಾತಾಡುವ ಭಾಷೆಗಳು ಕೇರಳಕ್ಕೆ ಹೋಗ್ಬಿಟ್ಟಿದೆ. ಇವತ್ತು ಕಾಸರಗೋಡು ಅಂತಕ್ಕಂಥದ್ದು ಕೇರಳಕ್ಕೆ ಹೋಗ್ಬಿಟ್ಟಿದೆ. ಇದು ಇತಿಹಾಸದಲ್ಲಿ ಆಗಿರ್ತಕ್ಕಂಥ ತಪ್ಪು. ಗಡಿ ವಿಂಗಡಣೆ ಮಾಡ್ಬೇಕಾದ್ರೆ ಅಲ್ಲೋಗಿದೆ. ಆಮೇಲೆ ನಮ್ಮ ಅದೇ ಚಾಮರಾಜನಗರದ, ನೀವು ದಕ್ಷಿಣ ಭಾಗಕ್ಕೆ ಬಂದಾಗ ಚಾಮರಾಜನಗರದ ಬಾಟಮ್ ಅಲ್ಲಿ ತಾಳವಾಡಿ ಅಂತಿದೆ. ಆ ತಾಳವಾಡಿ ಅಂತಕ್ಕಂಥದ್ದು ಸೇಮ್ ಇದೇ ತರ ಕನ್ನಡ ಮಾತಾಡುವ ಪ್ರಾಂತ್ಯಗಳು ಅಚಾನಕ್ ಆಗಿ ತಮಿಳುನಾಡಿಗೆ ಸೇರ್ಕೊಂಡ್ಬಿಟ್ಟಿದೆ. ಮತ್ತೆ ಇತಿಹಾಸವನ್ನು ನಾವು ಹಾಗೆ ನೋಡಿದ್ರೆ ಇವತ್ತು ಹೊಸೂರು ಅಂತಕ್ಕಂಥದ್ದು ಇವತ್ತು ತಮಿಳುನಾಡಲ್ಲಿ ಹೋಗಿದೆ, ಅದು ಕರ್ನಾಟಕದ ಭಾಗಕ್ಕೆ ಸೇರ್ಬೇಕಾಗಿತ್ತು. ಅದೇ ರೀತಿ ಬೆಳಗಾಮು ಈ ಭಾಗದಲ್ಲಿ ಕೆಲವು ಆ ಕಡೆನೂ ಸೇರ್ಬೇಕಾಗಿತ್ತು, ಕೆಲವು ಭಾಗ ಈ ಕಡೆನೂ ಸೇರ್ಬೇಕಾಗಿತ್ತು. ಇವತ್ತು ಆ ರೀತಿ ಆಗಿದೆ ನೋಡಿ. ಈ ರೀತಿ ಅಂದ್ರೆ ಈ ಕಡೆ ನಿಮ್ಗೆ ಕೋಸ್ಟಲ್ ಲೈನ್ ಇರೋದ್ರಿಂದ ನಮ್ಗೆ ಇಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ. ಮೊದಲು ಮದ್ರಾಸ್ ಪ್ರಾಂತ್ಯ ಅಂತ ಈ ಕಡೆ ಭಾಗದಲ್ಲಿ ಇತ್ತು. ಅಂದ್ರೆ ನಾವಿವತ್ತು ಏನು ಬಳ್ಳಾರಿ ಇದ್ರಲ್ಲಿ, ಅಲ್ಲೂ ಅಷ್ಟೇ ಬಳ್ಳಾರಿ ಇದ್ರಲ್ಲೂ ಸಹ ಅಲ್ಲಿ ಏನು ವಿಂಗಡಣೆ ಮಾಡಿರ್ತಕ್ಕಂಥದ್ದು ಒಂಥರ ಗೋಜಲ್ ಮಾಡಿಕೊಟ್ಟಿದೆ. ಈಗ
ಇಲ್ಲಿ ಇವಾಗ ನನಗನ್ಸುತ್ತೆ ಇದನ್ನ ಸುಮ್ಮನೆ ಹೇಳಿಕೆಗೆ ಹೇಳ್ತಾ ಇದ್ದಾರೆ ರಾಜಕಾರಣಿಗಳು, ಇವ್ರು ಏನು ಮಾಡಕ್ಕಾಗಲ್ಲ. ನಾವು ಅಷ್ಟೇ ಚರ್ಚೆ ಮಾಡಿದ್ರು ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಇವತ್ತಿನ ಸಮಸ್ಯೆ ಅಲ್ಲ, 1956ರಿಂದನೂ ಅಲ್ಲಿನ ಜನರ ಸಂಕಷ್ಟ ಹೇಳ್ತಿರ್ದು. ಯಾಕಂದ್ರೆ ಅತಿ ಹೆಚ್ಚು ಒಂದು ಜಿಲ್ಲೆನೇ ಮಾಡ್ಬಿಟ್ಟಿದ್ದಾರೆ ಇವತ್ತು. ಅಷ್ಟು ಭೂಭಾಗ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ಕೇರಳಾಗೋಗಿದೆ. ಅವತ್ತಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅವತ್ತಿದ್ದಿದ್ದ ಸರ್ಕಾರಗಳು ಯಾವ್ದು? ಈ ಕಾಂಗ್ರೆಸ್ ಸರ್ಕಾರ ಅವತ್ತೆಲ್ಲ ಏನಾಯ್ತು ಅಂದ್ರೆ ಗಡಿಯ ವಿಂಗಡಣಾ ಆಯೋಗಗಳು, ವಾಂಚು, ದಾರ್ ಕಮಿಟಿ, JVP ಕಮಿಟಿ, ಮಹಾಜನ್ ವರದಿ, ಏನಾಯ್ತು ಇದೆಲ್ಲ? ಈ ತರ ವರದಿಗಳೆಲ್ಲ ಬಂದಾಗ ಇಲ್ಲಿ ಭಾಷೆಯನ್ನ ಅಂದ್ರೆ ಈ ಒಂದು ಗಡಿಯನ್ನ ನಿರ್ಮಾಣ ಮಾಡಬೇಕಾದ್ರೆ ಯಾವುದು ತಮಿಳುನಾಡಿಗೆ ಹೋಗ್ಬೇಕಾದ್ರು ಕರ್ನಾಟಕಕ್ಕೆ ಬಂದಿದೆ, ಕರ್ನಾಟಕದಲ್ಲಿ ಇರ್ಬೇಕಾಗಿದ್ದು ಕೇರಳಕ್ಕೆ ಹೋಗಿದೆ. ಸೊ ಈ ರೀತಿಯ ಒಂದು ವೈಪರೀತ್ಯಗಳಾಗಿರೋದ್ರಿಂದ ಇವತ್ತು ಈ ಸಮಸ್ಯೆಗಳು ಆಗಿದೆ. ಆದ್ರೆ ಕೇರಳದವರು ನಮ್ಮ ಭಾಷೆ ಇದರಲ್ಲಿ ಮೂಗು ತೋರಿಸ್ತಾರೆ, ಎಲ್ಲೋ ರಿವೆಂಜ್ ತಗೊಳಕ್ಕೆ ಈ ರೀತಿ ಒಂದು ಕೆಲಸಗಳನ್ನ ಇವತ್ತು ಮಾಡಿದ್ದಾರೆ ಅಂತ ನನಗೇನೋ ಅನ್ನಿಸ್ತಾ ಇದೆ. ಯಾಕಂದ್ರೆ ಇಷ್ಟು ದಿವಸ ಇರ್ಲಿಲ್ಲ, ಸೌಹಾರ್ದಯುತವಾಗಿ ಹೌದಪ್ಪ ನಿಮ್ ಭಾಗ ನಮಗ್ ಬಂದ್ಬಿಟ್ಟಿದೆ, ನಾವು ಸ್ವಲ್ಪ ನಿಮ್ಗೆ ಕೋಆಪರೇಷನ್ ಮಾಡ್ತೀವಿ, ಕನ್ನಡ ಶಾಲೆ ತಕ್ಕೊಳ್ಳಿ, ನಿಮ್ಗೆ ಇದು ಮಾಡ್ತೀವಿ ಅಂತೆಲ್ಲ ಮಾಡಿದ್ರು. ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಒಂದು ಕಳೆದ 10-15 ವರ್ಷಗಳಿಂದ ಮಲಯಾಳಂ ಅನ್ನ ಅತಿ ಹೆಚ್ಚು ಇಂಪ್ಲಿಮೆಂಟ್ ಮಾಡೋದಕ್ಕೆ ಆ ಸರ್ಕಾರಗಳು ಮುಂದಾಗಿದೆ ಅನ್ನೋದು ನಾವು ಗಮನಿಸಬಹುದು. ಅದರ ಪಾಯಿಂಟ್ಸ್ ನೆಕ್ಸ್ಟ್ ಹೇಳ್ತೀನಿ. ಗೋವಿಂದರಾಜರೇ, ನೀವು ಹೇಳಬೇಕು, ಕನ್ನಡಿಗರಿಗೆ ಅದು ಯಾವುದೇ ಭಾಗದಲ್ಲಿರಲಿ ಅವ್ರಿಗೆ ಸಮಸ್ಯೆ ಆಗ್ತಿದೆ ಅಂದಾಗ ಅದು ಯಾವುದೇ ಸರ್ಕಾರ ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇರಲಿ, ಅವರು ಎಚ್ಚೆತ್ತುಕೊಂಡು ಸೂಕ್ತ ರೀತಿಯ ಕ್ರಮವನ್ನು ತಗೊಳ್ಬೇಕು. ಆಡಳಿತ ಮತ್ತು ವಿಪಕ್ಷ ಎರಡೂ ಭಾಗವಾಗಿ ಇವತ್ತು ನೀವು ವಿಪಕ್ಷವನ್ನು ಪ್ರತಿನಿಧಿಸ್ತಿರೋದ್ರಿಂದಾಗಿ ಯಾವ ಸ್ಟ್ಯಾಂಡ್ ಆಡಳಿತ ಸರ್ಕಾರ ತಗೋಬೇಕು, ನೀವು ಅವ್ರಿಗೆ ಯಾವ ರೀತಿ ಸಪೋರ್ಟಾಗಿ ನಿಂತ್ಕೋತೀರಿ? ಮೇಡಮ್, ಇವತ್ತೇನು ನಾವು ಇಡೀ ಭಾರತದಲ್ಲಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಒಂದು ಬದುಕ್ತಾ ಇರ್ತಕ್ಕಂಥ ಜನ, ಯಾವುದೇ ರಾಜ್ಯದಲ್ಲಿ ಒಂದು ಭಾಷೆ ಕಲಿಯೋದಕ್ಕೆ ಗಡಿನಾಡುಗಳಲ್ಲಿ ಆ ಭಾಷೆಗೆ ಅಲ್ಪಸಂಖ್ಯಾತರನ್ನೋದು ಏನಿದೆ ಅದರ ಪ್ರಕಾರವಾಗಿ ಸಂವಿಧಾನದ ಏನು 29 ಪರಿಚಯದ 29-30ರಲ್ಲಿ ಕಾನೂನು ರೀತಿಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಇದು. ಸನ್ಮಾನ್ಯ ಕೇರಳದ ವಿಜಯನವರು ಅವ್ರ ಮನ್ಸ ಇಚ್ಛೆ ಏನೋ ಕರ್ನಾಟಕದ ಮೇಲೆ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಕಳೆದ 1-1.5 ತಿಂಗಳಿಂದ ನೋಡ್ತಾ ಇದ್ರೆ ಇಲ್ಲಿ ಒಂದು ಮನೆ ಹೊಡೆದಾಗ್ತಿದ್ದಂಗೆ ಕರ್ನಾಟಕ CMಗೊಂದು ಇದನ್ನ ಏನೋ ಟ್ವೀಟ್ ಮಾಡ್ತಿದ್ದಂಗೆ ಇಲ್ಲಿನ ಮುಖ್ಯಮಂತ್ರಿಗಳು ಆಕ್ಟಿವ್ ಆಗಿ ಅವ್ರ ರೀತಿಯಾಗಿ ಕೆಲಸ ಮಾಡ್ತಾರೆ. ಅದೇ ರೀತಿ ಅವರ ರಾಜ್ಯದ ನಾಯಕರುಗಳು ಹೇಳ್ತಿದ್ದಂಗೆ ಇಲ್ಲಿ ಆಕ್ಟಿವ್ ಆಗಿ ಅವ್ರಿಗೆ ಬೇಕಾದ ರೀತಿಯಲ್ಲಿ ವರ್ತನೆಗಳು ಮಾಡ್ತಾರೆ. ಇವತ್ತು ಆಗಿರ್ತಕ್ಕಂಥದ್ದು ಇಡೀ ಕೇರಳದಲ್ಲಿ ಒಂದು ಏನು ಶಿಕ್ಷಣ ಮಸೂದೆ ಅಂದ್ಬಿಟ್ಟು ಏನು 2022 ಹೊಸ ಒಂದು ಬಿಲ್ಲನ್ನು ತಂದಿದ್ದಾರೆ. ಅದರಲ್ಲಿ ಕಂಪಲ್ಸರಿ ಏನೀಗ ಕನ್ನಡ ಶಾಲೆಗಳು ಅಂತ ಏನು ಕೆಲಸ ಮಾಡ್ತಾ ಇದ್ದಾವೆ ಆ ಶಾಲೆಗಳಿಗೂ ಕಂಪಲ್ಸರಿ ಒಂದನೇ ಒಂದು ಪ್ರಥಮ ಭಾಷೆಯಾಗಿ ಮಲಯಾಳಿ ಕಲಿಲೇಬೇಕು ಅಂತ ಹೇಳ್ಬಿಟ್ಟು ಒಂದು ಮಾಡಿರ್ತಕ್ಕಂಥದ್ದು ದುರಂತ. ಯಾಕೆಂದರೆ ಇವತ್ತು ಸಂವಿಧಾನದ ಪ್ರಕಾರ ಇರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳಲ್ಲಿ ಈ ರೀತಿಯಾದ ಒಂದು ಮುಖ್ಯಮಂತ್ರಿಗಳು ಒಂದು ಯೋಚನೆ ಇದೆಯಾ ಇಲ್ವಾ ನನಗಂತೂ ಅರ್ಥ ಆಗ್ತಾ ಇಲ್ಲ. ಎಲ್ಲ ಒಂದು ಕಡೆ ಪಕ್ಕದ ರಾಜ್ಯದಲ್ಲಿ ಕನ್ನಡದ ಮೇಲೆ ಎಲ್ಲ ಒಂದು ಕಡೆ ಧೋರಣೆ ಹಾಕ್ಬಿಟ್ರೆ ನಮಗೆಲ್ಲ ಅನುಕೂಲ ಆಗ್ಬೋದು, ಬರ್ತಾ ಚುನಾವಣೆಯಲ್ಲಿ ಅನ್ನೋ ಒಂದು ಮನಸ್ಥಿತಿಯೆಲ್ಲ ಹೊರಟಿದ್ದಾರೆ ಅಂತ ನಾವು ನೋಡಬೇಕಾಗುತ್ತೆ. ಇದ್ರ ಜೊತೆಯಲ್ಲಿ ಮೇಡಮ್ ಕಾಸರಗೋಡು ಅಂತ ನಮ್ಮ ಆತ್ಮೀಯ ಸತೀಶ್ ಅವರು ಹೇಳ್ತಾ ಇದ್ರು, ಈ ಭಾಗ ಏನಿದೆ ಹೆಚ್ಚಿನದಾಗಿ ಕನ್ನಡ ಮಾತಾಡ್ತಕ್ಕಂಥ ಇವತ್ತಿನ ದಿನನೂ ಇದೆ ಮೇಡಮ್. ಅಲ್ಲಿ ನಾನೊಂದು ಸ್ಕೂಲಿಂದ ವಿಚಾರ ಹೇಳ್ತೀನಿ. ಅಲ್ಲಿ ಒಂದು ದುರ್ಗಾ ಹೈಯರ್ ಸೆಕೆಂಡರಿ ಸ್ಕೂಲ್ ಅಂತ ಇದೆ ಮೇಡಮ್. ಆ ಸ್ಕೂಲಲ್ಲಿ ಅಂದರೆ ಮಲಯಾಳಿ ಮಾಧ್ಯಮನೂ ಇದೆ ಆ ಭಾಗದಲ್ಲಿ, ಅದೇ ರೀತಿ ಒಂದು ಏನು ಕನ್ನಡ ಮಾಧ್ಯಮ ಅಂತ ಒಂದು ಸಪ್ರೇಟ್ ಆಗಿದೆ. ಇವತ್ತು ಟೋಟಲ್ ಒಂದು 5th ಇಂದ 10th ವರೆಗೂ ಸುಮಾರು 95 ಮಕ್ಕಳು ಶಿಕ್ಷಣವನ್ನು ಪಡಿತಿದ್ದಾರೆ. ನಾವು 9th ಸ್ಟ್ಯಾಂಡರ್ಡಿಗೆ ಬಂದರೆ ಸುಮಾರು 20-22 ಜನ ಮಾತ್ರ ಇರ್ತಕ್ಕಂಥ ಅಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ. ಅಲ್ಲಿ ಇನ್ನೊಂದು ನನಗೆ ಒಂದು ಹಾಗೆ ಸ್ಟೋರಿ ನಾನು ಓದ್ತಾ ಇರಬೇಕಾದ್ರೆ ಮೇಡಮ್, ಅಲ್ಲಿ ಶಿಕ್ಷಕರು ಎಷ್ಟು ಶ್ರಮ ಪಡ್ತಾ ಇದ್ದಾರೆ ಅಂದರೆ ಏನೋ ಮಾಡಿ ಕನ್ನಡ ಶಾಲೆ ಉಳಿಸ್ಕೊಬೇಕು, ಕನ್ನಡನ ನಾವು ಹೆಚ್ಚಿನದಾಗಿ ಇದು ಮಾಡಬೇಕು, ಪ್ರೋತ್ಸಾಹ ಕೊಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಕನ್ನಡಿಗರು ಇನ್ನೊಂದು ಜಾಸ್ತಿ ಇರೋ ಕಾರಣ ಏನಂದರೆ ಅಲ್ಲಿನ ಒಂದು ಗೇರ್ ಬೀಜ ಕಾರ್ಖಾನೆ ಇದೆ ಮೇಡಮ್ ಕಾಸರಗೋಡು ಭಾಗದಲ್ಲಿ. ಆ ಕಾರ್ಖಾನೆಯಲ್ಲಿ ಸಾಕಷ್ಟು ಜನ ಏನು ಕೆಲಸ ಮಾಡ್ತಾ ಇದ್ದಾರೆ ಕರ್ನಾಟಕ ಭಾಗದ ಜನತೆ. ಯಾಕೆಂದರೆ ಮಂಜೇಶ್ವರ ಅನ್ನೋದು ಆಲ್ಮೋಸ್ಟ್ ಅದೇನು ಕೇರಳದಲ್ಲಿದ್ದರೂ ಆ ಭಾಗದ ಜನ ಎಲ್ಲ ಕೆಲಸಕ್ಕೆ ವಲಸೆ ಹೋಗುವಂಥದ್ದು ಕರ್ನಾಟಕದ ಜನತೆನೇ. ಅಲ್ಲಿ ಯಾರ್ಯಾರು ಹೋಗಿ ಆ ಕಾರ್ಖಾನೆ ಸುತ್ತಮುತ್ತ ವಾಸ ಮಾಡ್ತಿದ್ದಾರೋ ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಇದು ಆ್ಯಕ್ಚುಲಿ ಒಂದು ಜಾಗವನ್ನು ಕೊಟ್ಟಿದ್ದು 1948ರಲ್ಲಿ ಸರ್ವೋತ್ತಮ್ ಶೆಣೈ ಮತ್ತೆ ಮಾವಿಲ ಚಂದ ನಂಬಿಯಾರ್ ಅನ್ನೋರು ಈ ಜಾಗದ ಒಂದು ಕೊಡುಗೆಯಾಗಿ ಆ ಸ್ಕೂಲ್ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸುಮಾರು 77 ವರ್ಷ ಆ ಸ್ಕೂಲ್ಗೆ ಇರ್ತಕ್ಕಂಥ ಒಂದು ಹೆಸರದು. ಅಂತ ಇದರಲ್ಲಿ ಮೇಡಮ್ ಅಲ್ಲಿ ಸ್ಕೂಲ್ ಮಕ್ಕಳಿಗೆ ಅವ್ರು ಬರ್ತಕ್ಕಂಥ ಟೀಚರ್ಗಳು ಆ ಮಕ್ಕಳಿಗೆ ವಾಹನ ವ್ಯವಸ್ಥೆನ ಅವರ ಸ್ಯಾಲರಿನೇ ಮಾಡ್ಕೊಡ್ತಾ ಇದ್ದಾರೆ. ಅದು ಭಾಳ ಅಪ್ರಿಷಿಯೇಟ್ ಮಾಡೋವಂಥ ವಿಚಾರ. ಅದ್ರ ಜೊತೆಯಲ್ಲಿ ಈ ರಜಾ ದಿನಗಳಲ್ಲಿ ಏನು ಬೇಸಿಗೆ ರಜಾ ಅಂತ ಕೊಡ್ತಾರೆ ಆ 2 ತಿಂಗಳಲ್ಲಿ ಸ್ಕೂಲ್ ಸಂಖ್ಯೆ ಕಮ್ಮಿ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಆ ಬೇರೆ
ಬೇರೆ 20-30 ಕಿಲೋಮೀಟ್ರಿಗೆ ಹೋಗ್ಬಿಟ್ಟು ಏನೋ ಮಾಡ ಮಕ್ಕಳನ್ನ ಕರ್ಕೊಂಡ್ಬಂದು ಕನ್ನಡ ಶಾಲೆ ಬೆಳೆಸ್ಬೇಕು, ನಾವು ಉಳಿಸ್ಕೊಬೇಕು ಅನ್ನೋ ಒಂದು ಕಾಳಜಿಯಿಂದ ಆ ರೀತಿಯ ಮಕ್ಕಳನ್ನ ಸೇರಿಸ್ಕೊಂಡು ಅವರೇ ಒಂದು ವೆಚ್ಚವನ್ನು ಮಾಡ್ಕೊಂಡು ರಿಯಲಿ, ಯಾಕೆಂದ್ರೆ ಆ ಶಿಕ್ಷಕರಿಗೆ ನಾವು ಕರ್ನಾಟಕದ ಜನತೆ ಪರವಾಗಿ ಆಟ್ಸಪ್ ಹೇಳಲೇಬೇಕು. ಯಾಕೆಂದ್ರೆ ಆ ಮಕ್ಕಳು ಓದಬೇಕು, ಆ ಕನ್ನಡ ಶಾಲೆ ಉಳಿಸ್ಕೊಬೇಕು ಅಂತ ಒಂದು ಇದಿದೆಯಲ್ಲ ತುಡಿತ, ಖಂಡಿತ ಕಾಳಜಿ ನೋಡ್ತಾ ಇದ್ರೆ ನಮಗೂ ಕನ್ನಡಿಗರಿಗೆ ನಾವು ಇರ್ತಕ್ಕಂಥ ಕನ್ನಡ ವ್ಯವಸ್ಥೆನ ಯಾವ ರೀತಿಯಾಗಿ ಬೆಳೆಸಬೇಕು ಅನ್ನೋದು ನಾವು ಕೂಡ ಅದ್ರ ಮಾಡಲಾಗಿ ನೋಡುವಂಥದ್ದು ವ್ಯವಸ್ಥೆ ಇದೆ ಮೇಡಮ್. ಇದ್ರ ಜೊತೆಯಲ್ಲಿ ಇಷ್ಟೆಲ್ಲ ಆಗ್ತಾ ಇರೋದು ಮೇಡಮ್, ಆನೆ ಸತ್ರ 15 ಲಕ್ಷ ಕೊಡ್ತಾರೆ, ಮನೆ ಹೋದ್ರೆ ಮನೆ ಕೊಡಕ್ಕೆ ಹೋಗ್ತಾರೆ. ಇಷ್ಟೆಲ್ಲ ನಾವು ಕರ್ನಾಟಕದ ಒಂದು ಲಾಭವನ್ನು ತಗೊಂಡ್ರು ಕೂಡ ಕೇರಳ ಮುಖ್ಯಮಂತ್ರಿಗಳಿಗೆ ಅನಿಸೇ ಇಲ್ಲ ನಮ್ಮ ಪಕ್ಕದಲ್ಲಿ ಕನ್ನಡಿಗರಿದ್ದಾರೆ, ಕನ್ನಡದಲ್ಲಿ ಇಲ್ಲೂ ಕೂಡ ವಾಸ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಭಾವನೆ ಇಲ್ದಲೆ ಇವತ್ತು ಏಕಾಏಕಿ ಅವರು ಒಂದು ತೀರ್ಮಾನ ತಗೊಂಡು ಅವ್ರಿಗೆ ಇಷ್ಟ ಬಂದಂಗೆ ನಾವು ಒಕ್ಕೂಟದ ವ್ಯವಸ್ಥೆನ ಬಿಟ್ಟು ನಾವು ಬದುಕೋ ರೀತಿಯಲ್ಲಿ ಇವತ್ತು ಮಾಡಿಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನಮ್ಮ ರಕ್ಷಣಾ ವೇದಿಕೆಯವರು ಹೇಳ್ದಂಗೆ ಮೇಡಮ್, ಸಾಕಷ್ಟು ಜನ ಏನು ನಾವು ಕೇರಳ ಭಾಗದಿಂದ ಇಲ್ಲಿ ಮಲಯಾಳಿಗಳು ಏರಿಯಾಗಳೇ ಆಗ್ಬಿಟ್ಟಿದೆ ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ಎಸ್ಪೆಷಲಿ. ಸೊ ಒಂದೊಂದು ಜಾಗಕ್ಕೆ ಹೋದ್ರೂ ಅವ್ರದ್ದೇ ಆದ ಹೋಟೆಲ್ಗಳು, ಕಾಕಾ ಹೋಟ್ಲ್ಗಳು, ಈ ರೀತಿಯಾದ ಸಾಕಷ್ಟು ಒಂದು ಇದಿದೆ. ಇಲ್ಲಿವರೆಗೂ ಕೇರಳದವರಾಗಿರ್ಬೋದು ಮತ್ತು ಇಲ್ಲಿರ್ತಕ್ಕಂಥವ್ರು ಯಾವುದು ಭೇದ ಭಾವ ನೋಡದೆ ಎಲ್ಲವನ್ನೂ ಕೂಡ ಜೊತೆಯಾಗಿ ಇಟ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಕನ್ನಡಿಗರ ದೊಡ್ಡ ಮನಸ್ಸು. ಅದೇ ರೀತಿ ಬೇರೆ ರಾಜ್ಯದವರು ಕೂಡ ಇವತ್ತು ಬರ್ತಕ್ಕಂಥ ದಿನಗಳಲ್ಲಿ ಖಂಡಿತವಾಗ್ಲೂ ನಾವು ಇದನ್ನು ತೀಕ್ಷ್ಣವಾಗಿ ನಾವು ಇದನ್ನು ಮಾಡ್ದಲೇ ಇದ್ರೆ ಬಹುಶಃ ಮುಂದಿನ ದಿನದಲ್ಲಿ ಇದೇ ರೀತಿ ನಡ್ಕೊಂಡು ಹೋಗುತ್ತೆ ಮೇಡಮ್. ಮೊನ್ನೆ ನಾವು ನೋಡಿ ಮನ್ ಕಿ ಬಾತ್ ಅಲ್ಲಿ ಮೇಡಮ್, ನಮ್ಮ ಪ್ರಧಾನಮಂತ್ರಿಗಳಾದ ಮೋದಿಯವರು ದುಬೈನಲ್ಲಿ ಕನ್ನಡ ಶಾಲೆ ಹೇಗೆ ಸ್ಟಾರ್ಟ್ ಆಯಿತು ಅನ್ನೋ ವಿಚಾರವಾಗಿ ಚರ್ಚೆ ಮಾಡಿದ್ರು. ಇವತ್ತು ಕೂಡ ಕಳೆದ ಸುಮಾರು 10-15 ವರ್ಷದಲ್ಲಿ ಕನ್ನಡವನ್ನು ಕಲಿಸ್ಕೊಂಡು ಅಲ್ಲಿನ ಒಂದು ವ್ಯವಸ್ಥೆ ಬಗ್ಗೆ ಒಂದು ಆಡಿ ಹೊಗಳಿದ್ರು. ಆ ರೀತಿ ವ್ಯವಸ್ಥೆ ನೀವು ಮುಂಬೈಗೆ ಹೋಗಿ ಮೇಡಮ್, ಅಲ್ಲೂ ಕೂಡ ಇವತ್ತು ಕನ್ನಡ ಶಾಲೆಗಳಿದೆ, ಯಾವುದಕ್ಕೂ ಕೊರತೆ ಇಲ್ಲ. ಅಲ್ಲಿನ ಅನುದಾನಗಳು ಸರ್ಕಾರಿ ವ್ಯವಸ್ಥೆನಲ್ಲಿ ಏನೇನಾಗಬೇಕು ಎಲ್ಲವೂ ಕೊಡ್ತಾ ಇದ್ದಾರೆ. ಅನುದಾನದ ವಿಚಾರಕ್ಕೆ ಬರ್ತೀನಿ, ಒಳ್ಳೆ ಪಾಯಿಂಟ್ ನೀವು ರೈಸ್ ಮಾಡಿದ್ರಿ. ರೈಟ್, ಬಹಳ ಮುಖ್ಯವಾಗಿ ಕೇರಳದಲ್ಲಿ ಹಾಗಾದರೆ ಕನ್ನಡ ಮಾಧ್ಯಮಗಳ ಶಾಲೆ ಎಷ್ಟಿದ್ದಾವೆ ಅಂತ ನೋಡೋದಾದರೆ 202 ಶಾಲೆಗಳಿದ್ದಾವೆ. ರೈಟ್, ಅಲ್ಲಿ ಮಲಯಾಳಂ ಪ್ರಥಮ ಭಾಷೆ ಆಗಬೇಕು ಅನ್ನುವಂಥ ಮಸೂದೆ ಮಂಡನೆಯಾಗಿದೆ. ಒಂದು ಪಕ್ಷ ಅದರ ಪರಿಪಾಲನೆ ಆಗಲಿಲ್ಲ ಅನ್ನೋದಾದರೆ ಅನುದಾನ ಸಿಕ್ಕೋದಿಲ್ಲ, ಶಿಕ್ಷಕರ ನೇಮಕಾತಿ ಇರುತ್ತಲ್ಲ ಅದಾಗೋದಿಲ್ಲ, ಸೂಕ್ತ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಅಲ್ಲಿನ ಸರ್ಕಾರ ಒದಗಿಸುವುದಿಲ್ಲ, ಹೈರಾಣ ಆಗೋದು ಯಾರು? ನೋಡಿ, ಕೇರಳದಲ್ಲಿರುವಂಥ 202 ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಮಲಯಾಳಂ ಕಡ್ಡಾಯ ಅಂತಂದರೆ ಈ ಸಿಚುವೇಷನ್ನಲ್ಲಿ ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಸರ್. ಒಂದು, ಎರಡನೇದಾಗಿ ಈಗ ಕನ್ನಡ ಮಾಧ್ಯಮ ಶಾಲೆಗಳು ಇಲ್ಲ, ಇದು ನಮ್ಮ ಕಷ್ಟ ಆಗುತ್ತೆ, ನಾವು ಅದನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಅವ್ರ ಧೋರಣೆ ಹಂಗಿರುತ್ತೆ. ಅದನ್ನು ಹೇಳಿದ್ರೆ ಅನುದಾನ ಸಿಕ್ಕಲ್ಲ, ಮೂಲಭೂತ ಸೌಕರ್ಯಗಳು ಸಿಕ್ಕಲ್ಲ, ಶಿಕ್ಷಕರ ನೇಮಕಾತಿ ಸಿಕ್ಕಲ್ಲ. ಈ ಎರಡನೇ ಪಾಯಿಂಟ್, ಇದಕ್ಕೆ ನೀವು ಉಲ್ಲೇಖ ಮಾಡಬೇಕು. ಪಿಣರಾಯಿ ವಿಜಯನ್ ಅವರು ರಿಪೀಟೆಡ್ಲಿ ಈಗ ಪದೇ ಪದೇ ಕರ್ನಾಟಕವನ್ನು ಕೆರಳಿಸೋ ಪ್ರಯತ್ನ ಮಾಡ್ತಿದ್ದಾರೆ ಅಂದರೆ ಗೊತ್ತಿಲ್ಲ. ಕರ್ನಾಟಕ ಕಾಂಗ್ರೆಸ್ ಎದುರಾಳಿಯಾಗಿ ಪಿಣರಾಯಿ ವಿಜಯನ್ ಅವರು ಮಾತಾಡ್ತಿದ್ದಾರೆ ಅಂದರೆ ಪಿಣರಾಯಿ ವಿಜಯನ್ ಅವ್ರಿಗೆ ಕೀ ಕೊಡ್ತಿರೋದು ಯಾರು? ಇಲ್ಲ, ಇದನ್ನು ಹಾಗೆ ನೋಡಬಾರ್ದು. ಇವರು ರಾಹುಲ್ ಗಾಂಧಿ ಅವ್ರಿಗೆ ಮಾತಾಡಿ, ಇವ್ರು ಹೈಕಮಾಂಡಿಗೆ ಮಾತಾಡ್ಬಿಟ್ಟು ಅವ್ರು INDA ಒಂದು ಭಾಗವಾಗಿರೋದ್ರಿಂದ ಅಲ್ಲಿ ಕೂಡ ಒಂದಿಷ್ಟು ಪ್ರಭಾವವನ್ನು ಬೀರುವಂಥ ಕೆಲಸಗಳನ್ನು ಮಾಡಬೇಕು. ಬರೀ ಇಲ್ಲಿ ಮೀಡಿಯಲ್ಲಿ ಹೇಳಿಕೆ ಕೊಡೋದು ಒಂದೇ ಅಲ್ಲ, ಆದರೆ ಅಟ್ಲೀಸ್ಟ್ ಹೇಳಿಕೆ ಕೊಟ್ಟು ಅದನ್ನು ಏನಂದರೆ ಚರ್ಚೆಯ ಒಂದು ಭಾಗವಾಗಿ ತೊಗೊಂಡಿದ್ದಾರಲ್ಲ, ಅದಕ್ಕಾದರೂ ಅವರಿಗೆ ಒಂದು ಸ್ವಾಗತ ಮಾಡಬೇಕು. ಯಾಕಂದರೆ ಅದನ್ನು ನೋಡಿ, ಸಿದ್ದರಾಮಯ್ಯ ಅವರ ಟ್ವೀಟಿಂದನೇ ಇದು ಒಂದು ದೊಡ್ಡ ಸ್ವರೂಪ ತಗೊಂಡಿರೋದು. ಇವತ್ತು BJP ಅವ್ರು ಕುತ್ಕೊಂಡು ಹೇಳ್ತಾರೆ, BJP ಅವರು ಈ ವಿಚಾರ ತೆಗೆದ್ಬಿಟ್ಟು ಮೊದಲೇ ಹೇಳಿದ್ರ? ಇಲ್ಲ. ಸಿದ್ದರಾಮಯ್ಯ ಅವರು ಇನಿಷಿಯೇಟ್ ಮಾಡಿ ಒಂದು ಏನೋ ಇನಿಷಿಯೇಷನ್ ತೊಗೊಂಡಾದ್ಮೇಲೆ ಇವರೆಲ್ಲ ಟಾಮ್ ನೋಡ್ಕೊಂಡು ಬರ್ತಾ ಇದ್ದಾರೆ. ಪ್ಲಸ್ ಇನ್ನೊಂದೇನಿದೆ ಅಂದರೆ ಅಲ್ಲಿ ಮೂಲಭೂತವಾಗಿ ಯೂಶ್ವಲಿ ನಮ್ಮ ಸ್ಟೇಟ್ನಲ್ಲಿ ನಮ್ಮ ಒಂದು ಭಾಷೆಯನ್ನು ಮುಂದೆ ಇಟ್ಕೊಳ್ಳೋಕ್ಕೆ ಯಾರ್ದು ಅಭ್ಯಂತರ ಇರಬಾರ್ದು. ಆದರೆ ಕಾಸರಗೋಡು ಈಸ್ ಅ ವೆರಿ ನೈಸ್ ಎಕ್ಸಾಂಪಲ್ ಫಾರ್ ಎಕ್ಸೆಪ್ಷನ್. ಅದನ್ನು ಹೊರತುಪಡಿಸಿ ಯೋಚನೆ ಮಾಡುವಂಥ ಅತಿ ಸುಂದರವಾದ ಎಕ್ಸಾಂಪಲ್ ಅಂದರೆ ಕಾಸರಗೋಡು. ಆ್ಯಕ್ಚುಲಿ ಅವರ ಸ್ಟೇಟ್ನಲ್ಲಿ ಮಲಯಾಳಮನ್ನು ಅವ್ರು ಪ್ರಮೋಟ್ ಮಾಡಬೇಕು, ತಪ್ಪಲ್ಲ. ಆದರೆ ಕಾಸರಗೋಡು ಒಂದು ಎಕ್ಸೆಪ್ಷನ್ನು ಅಂತ ನಾನು ಹೇಳ್ತೀನಿ. ಯಾಕಂದರೆ ಕಾಸರಗೋಡು ಮೂಲತಃ ಕನ್ನಡ ಜನರಲ್ಲಿದ್ದಾರೆ. ಕನ್ನಡ ಅವ್ರ ಮೇಲೆ ಹೇರೆ ಆಗಿದೆ ಅಂತಲ್ಲ, ಅವರು ಪ್ರೀತಿಯಿಂದ ನೋಡಿ, ಅವರು ಇಂಗ್ಲೀಷ್ ಮಾಧ್ಯಮವನ್ನು ತೊಗೊಳ್ಬೋದು, ಅಟ್ಲೀಸ್ಟ್ ಮಲಯಾಳಂ ಆಗಲ್ಲ, ನಾವು ಕನ್ನಡ ಮೂಲವಾಗಿ ಇರೋರು, ನಾವು ಇಂಗ್ಲೀಷನ್ನು ಮೇಜರ್ ಸಬ್ಜೆಕ್ಟ್ ತೊಗೊಳ್ತೀವಿ ಅಂತ. ಅದನ್ನು ಬಿಟ್ಟು ಅವರು ಕನ್ನಡವನ್ನೇ ತೊಗೊಂಡಿರುವಂಥ 200ಕ್ಕಿಂತ ಹೆಚ್ಚು ಸಂಸ್ಥೆಗಳಿವೆ. 45,000 ಮಕ್ಕಳು ಇವತ್ತು ಕನ್ನಡ ಮುಖ್ಯ ಭಾಷೆಯಾಗಿ ತೊಗೊಂಡಿದ್ದಾರೆ. ಔಟ್ ಆಫ್ ದರ್ ಲವ್, ಔಟ್ ಆಫ್ ದರ್ ಕಲ್ಚರ್, ಆ್ಯಂಡ್ ವಿ ಹ್ಯಾವ್ ಅ ಶೇರ್ಡ್ ಹಿಸ್ಟ್ರಿ ವಿತ್ ದಮ್. ಸೊ ಇದನ್ನ ಎಲ್ಲರೂ ನಂಬ್ತಾರೆ.
ಸೊ ಹಾಗಾಗಿ ಅವರು ಕೇರಳಲ್ಲಿರುವಂಥ ಅವರ ವೋಟರ್ಸ್ಗೆ ಯಾವ ರೀತಿಯ ಅನ್ಯಾಯ ಮಾಡ್ತಿದ್ದಾರೆ ಅನ್ನೋದು ಅಲ್ಲಿಯ ಚೀಫ್ ಮಿನಿಸ್ಟರ್ ತಿಳ್ಕೊಬೇಕಾಗತ್ತೆ. ಯಾಕಂದರೆ ಇದು ನಾವು ಪೊಲಿಟಿಕಲಿ ಮಾತಾಡೋದಾಗಲಿ ಇಲ್ಲದ್ರೆ ನಾವು ಬೇರೆ ಹೊರ ರಾಜ್ಯದವರು ಮಾತಾಡ್ತಿದ್ದೀವಿ ಅಂತ ಅನ್ನೋದಕ್ಕಿಂತ ಅವರ ರಾಜ್ಯದಲ್ಲಿ ಇರುವಂಥವ್ರಿಗೆ ಏನು ಮಾಡ್ತಾ ಇದ್ದಾರೆ, ಅವರು ಅಭಿಮಾನದಿಂದ ಪ್ರೀತಿಯಿಂದ ಸಾಂಸ್ಕೃತಿಕ ಹಿನ್ನೆಲೆಯಿಂದ ಅದನ್ನು ತಗೊಳ್ತಾ ಇದ್ದಾರೆ. ಇನ್ನು ಎಷ್ಟೋ ಜನ ಕೇರಳ, ಈಗ ನೀವು ಕಾಸರಗೋಡು ಬಿಟ್ಬಿಡಿ, ಕೇರಳಲ್ಲಿ ಇನ್ನೂ ಸುದೀರ್ಘವಾಗಿ ನೀವು ಒಳಗೆ ಹೋದಾಗೂ ಕೂಡ ಕನ್ನಡ ಅಭಿಮಾನಿಗಳನ್ನು ನಾನು ಎಷ್ಟೋ ಜನ ನೋಡಿದ್ದೀನಿ. ನಾನು ಕೊಚ್ಚಿನಿಗೆ ಸದೈವಾಗಿ ಹೋಗ್ತಾ ಇರ್ತೀನಿ, ಗುರುವಾಯೂರ್ಗೆ ಹೋಗ್ತಾ ಇರ್ತೀನಿ, ಇನ್ನೂ ಸುಮಾರು ತೀರ್ಥ ಸ್ಥಳಕ್ಕಾಗಿರ್ಬೋದು ಇಲ್ಲ ಟೂರಿಸ್ಟ್ ಸ್ಪಾಟ್ಸ್ಗಳಲ್ಲಿ ಆಗಿರ್ಬೋದು ನಾವು ಹೋಗಿ ನೋಡಿದಾಗ ಕನ್ನಡ ಅಭಿಮಾನಿಗಳು ಬೇಕಾದಷ್ಟಿದ್ದಾರೆ. ಕನ್ನಡ ಅವರಿಗೆ ಏನೋ ಒಂಥರ ಸಂತೃಪ್ತಿ ಕೊಟ್ಟಿದೆ, ಅಪಾರ್ಚುನಿಟಿ ಕೊಟ್ಟಿದೆ. ಈಗ ನಮ್ಮ ಸ್ನೇಹಿತರು ಹೇಳಿದಾಗೆ ಕರ್ನಾಟಕದಲ್ಲಿ ಪ್ರತಿ ಊರಿನಲ್ಲಿ ಒಂದಿಷ್ಟು ಏನಂದ್ರೆ ಚಿಕ್ಕ ಮಟ್ಟ ಜನರಲ್ ಸ್ಟೋರ್ಸು ಮತ್ತೆ ಸ್ಮಾಲ್ ಸೂಪರ್ ಮಾರ್ಕೆಟ್ಸ್ ಅಂತ ಇಂಡಿವಿಜುವಲ್ ಪ್ರೊಪ್ರೈಟರಿ ಸೂಪರ್ ಮಾರ್ಕೆಟ್ಸ್ ಏನಿದೆ, ಪ್ಲಸ್ ಒಂದಿಷ್ಟು ಬೇಕರೀಸ್ ಏನಿದೆ, ಇದರಲ್ಲಿ ಕೇರಳೈಟ್ಸ್ ಹ್ಯಾವ್ ಗಾಟ್ ಅ ಸುಪ್ರಿಮಸಿ. ಕರೆಕ್ಟ್. ಈ ಕಾಂಡಿಮೆಂಟ್ಸ್ ಅಂತೆಲ್ಲ ಇರುತ್ತೆ, ಅದೆಲ್ಲ ಬಹುತೇಕ 100% ಅವ್ರದೇ ಅಂತ ಹೇಳ್ಬೋದು. ಇಲ್ಲದ್ರೆ ಅವ್ರೊಂಥರ ಮೇಜರ್ ಲೀಡಿಂಗ್ ಪಾರ್ಟ್ನರ್ಸ್ ಇಂದ. ಅದರಲ್ಲಿ ಎರಡನೇ ಮಾತಿಲ್ಲ. ಹೇಗೆ ಕನ್ನಡಿಗರು ಬಾಂಬೆಯಲ್ಲಿ ಒಂದಿಷ್ಟು ನಮ್ದು ಬಾರ್ಸ್ ಅಂಡ್ ಪಬ್ಸ್ ಇವೆ ಅಂತ ನಾವು ಹೇಳ್ತಾರೆ ಅಲ್ಲಿ, ಅದೇ ರೀತಿಯಿಂದ ಮತ್ತೆ ಉಡುಪಿ ಹೋಟೆಲ್ಗಳಿವೆ ಅಂತ ಹೇಳ್ತೀವಿ, ಆ ರೀತಿಯಿಂದ ಕೇರಳ ಅವರು ಬೇಕಾದಷ್ಟಿದ್ದಾರೆ. ಇಲ್ಲಿ ನರ್ಸಿಂಗು ಮತ್ತೆ ಅದರ್ ಅಲೈಡ್ ಪ್ಯಾರಾಮೆಡಿಕಲ್ ಸ್ಟಾಫ್ಸ್ ಅಲ್ಲಿ ಅತಿ ಲಯನ್ಸ್ ಶೇರ್, ಸಿಂಹಭಾಗ ಅವ್ರು ತಗೊಂಡಿದ್ದಾರೆ. ಆದರೆ ಕನ್ನಡಿಗರಿಗೆ ಇವತ್ತು ನಾವು ನೋಡಿದ ಹಾಗೆ ಅದನ್ನು ನಮ್ಮಲ್ಲಿ ಅನ್ನೋರನ್ನ ಹಾಗೆ ಅವ್ರನ್ನ ಟ್ರೀಟ್ ಮಾಡಿದ್ದೀವಿ, ಅವರನ್ನು ನಾವು ಎಕ್ಸೆಪ್ಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಅವ್ರ ಹೆಜ್ಜೆ ತಗೊಂಡಿರೋದ್ರಿಂದ ಒಂದು ಬಿರುಕು ಮಾಡುವಂತ, ಅವ್ರಿಗೆ ಕೂಡ ಒಂದಿಷ್ಟು ತೊಂದರೆ ಮಾಡ್ಕೊಳ್ಳುವಂತ, ತೊಂದರೆ ಆಗುತ್ತಾ 100%. ನೋಡಿ, ಒಬ್ಬ MLA ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಹೋದ್ಸತಿ. ಅಂದ್ರೆ ಅಷ್ಟು ಬಿರಿದಿದೆ. ಅಂದ್ರೆ ಇನ್ನೂ ನಾವು ಬೇಕಾದಷ್ಟು ಅಂತ ಚುಟುಕುಗಳು ಎಕ್ಸಾಂಪಲ್ಗಳನ್ನ ಹೇಳ್ತಾ ಹೋದ್ರೆ ಅಂದ್ರೆ ಕನ್ನಡ ಅದರ ಪ್ರಭಾವವನ್ನ ಅವರ ಹೃದಯ ತನಕ ಮುಟ್ಟಿದೆ. ಇದು ರೂಲ್ ಪ್ರಕಾರ ತಂದಿರೋದಲ್ಲ. 200 ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲೇ ಮೇಜರ್ ಸಬ್ಜೆಕ್ಟ್ ತಗೊಂಡಿದ್ದಾರೆ. ಅಂದ್ರೆ ಇಂಗ್ಲಿಷ್ ಹೊರತುಪಡಿಸಿ ಅಷ್ಟು ಜನ ಇದ್ದಾರೆ. ಅದನ್ನು ಬಿಟ್ಟು ಇನ್ನು ಮಿಡ್ಲ್ ಅಂದ್ರೆ ಇಂಗ್ಲಿಷ್ ಅನ್ನು ಮುಖ್ಯ ಮಾಧ್ಯಮದಲ್ಲಿ ತಗೊಂಡು ಸ್ವಲ್ಪ ಮಲಯಾಳಂ ಮಾತಾಡ್ತೀವಿ, ಬಟ್ ಮೇಜರ್ ಆಗಿ ಕನ್ನಡದ ಮೇಲೆ ಅಭಿಮಾನ ಇದ್ದೀವಿ ಅನ್ನೋರು ಇನ್ನೂ ಒಂದು 300ರಿಂದ 400 ಶಿಕ್ಷಣ ಸಂಸ್ಥೆಗಳಲ್ಲಿ ಬರ್ತವೆ. ಅಂದ್ರೆ ಅಭಿಮಾನದಿಂದ ಬರ್ತಾ ಇರುವಾಗ ನೀವು ಅದನ್ನ ಕೊಚ್ಚ ಹಾಕಿದ್ರೆ ಏನಾಗುತ್ತೆ, ಆಮೇಲೆ ಅದಕ್ಕೆ ಒಂದು ಪ್ರತಿಕ್ರಿಯೆ ಬಂದಾಗ ಏನಾಗುತ್ತೆ. ಕೇರಳ ಅವರು ಬರೀ ಕರ್ನಾಟಕದಲ್ಲಿ ಅಲ್ಲ, ಇಲ್ಲಿಂದ ಕಾಶ್ಮೀರವರೆಗೂ ಕೂಡ ಸುಮಾರಷ್ಟು ಬಿಸ್ನೆಸ್ ಕೇಂದ್ರಗಳಲ್ಲಿ ಅವರಿದ್ದಾರೆ. ವಿರಾಜ್ಪೇಟ್ ಇದ್ರ ಹತ್ರ ಹೋದ್ರಂತರು, ಕೊಡಗು ಅಂಡ್ ವಿರಾಜ್ಪೇಟ್ ಹತ್ರ ಹೋದ್ರಂತರು ಆಲ್ಮೋಸ್ಟ್ ಅದು ಕರ್ನಾಟಕ ಹೌದು ಅಲ್ಲೋ ಅನ್ನುವಂಥ ಲೆಕ್ಕದಲ್ಲಿ ಆಗಿದೆ. ಇಂಥ ಬೇಕಾದಷ್ಟು ಅಂದ್ರೆ ಅದನ್ನ ಹೇಳ್ತಾ ಹೋದ್ರೆ ಈಗ ಕೆದಕ್ದಂಗೆ ಆಗುತ್ತೆ. ಅದನ್ನ ಹೇಳೋದು ಬೇಡ ಇವತ್ತು. ಯಾಕಂದ್ರೆ ಇವತ್ತು ನಾವು ಸೌಹಾರ್ದ ರೂಪದಿಂದ ನಾವು ಇದನ್ನ ಎದುರಿಸೋಣ ಅಂತ. ಹಾಗಾಗಿ ಕೆದಕುವಂತ ಕೆಲಸ ಬಿಟ್ಟು ಸಿದ್ದರಾಮಯ್ಯ ಅವರು ಅವರ NDA ಒಂದು ಮೈತ್ರಿಕೂಟವನ್ನ INDA ಇಂಡಿಯಾ ಮೈತ್ರಿಕೂಟವನ್ನ ಬಳಸ್ಕೊಂಡು ಇವತ್ತು ಅವ್ರ ಮೇಲೆ ಒಂದು ಪ್ರಭಾವ ಆಗಲಿ, ಅವ್ರ ಮೇಲೆ ಒಂದು ಚರ್ಚೆ ಮಾಡೋದಾಗಬೇಕಿತ್ತು. ಇನ್ನೊಂದು ಅವರೊಂದು ತಪ್ಪು ಮಾಡಿರೋದೇನೆಂದ್ರೆ ಗವರ್ನರ್ಗೆ ಹೋಗಿ ಪಿಂಚ್ ಮಾಡೋ ಅಂಥದ್ದು ಇದೆಯಲ್ಲ, ಇದೇನಾಗುತ್ತೆ, ದೇರ್ ಇಸ್ ಅ ಹ್ಯೂಜ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ಇಟ್. ಅಂದ್ರೆ ಇದನ್ನು ಸಾಲ್ವ್ ಮಾಡಬೇಕು ಅಂತ ಹೋಗಿರೋ ವ್ಯಕ್ತಿ ಹೋಗಿ ಚೀಫ್ ಮಿನಿಸ್ಟರು, ಅಪೋಸಿಷನ್ ಪಾರ್ಟಿಯವರು ಲೆಜಿಸ್ಲೇಟಿವ್ ಅಸೆಂಬ್ಲಿಯನ್ನ ಉದ್ದೇಶಿ ಮಾತಾಡಿ ಅವ್ರನ್ನ ಕಾನ್ಫಿಡೆನ್ಸ್ ಅಲ್ಲಿ ತಗೊಳ್ಳುವಂತ ಕೆಲಸ ಮಾಡಬೇಕಿತ್ತು. ಅಲ್ಲಿರುವ ಕನ್ನಡಿಗ ಮೂಲದಂತ ಇರುವಂತ ಜನರನ್ನ ಕರ್ಕೊಂಡು ಹೋಗಿ ಚೀಫ್ ಮಿನಿಸ್ಟರ್ಗೆ ಮನವರಿಕೆ ಮಾಡೋದಾಗ್ಲಿ, ಇಲ್ಲದ್ರೆ ಅಲ್ಲಿ ಲ್ಯಾಂಗ್ವೇಜ್ ಮಿನಿಸ್ಟರ್ನ ಇಲ್ಲ ಸಾಂಸ್ಕೃತಿಕವಾಗಿ ಹೋಗಿ ಭೇಟಿ ಆಗೋದು ಮಾಡಬೇಕಿತ್ತೆ ಹೊರತು ನೀವು ಕೆದಕುವಂತ ಕೆಲಸ ಮಾಡಿಬಿಟ್ಟು ಗವರ್ನರ್ನ ಮುಖ್ಯವಾಗಿ ಇಟ್ಕೊಂಡು ಏನು ಮಾಡಿದಿರಲ್ಲ, ಅದು ಎಲ್ಲೋ ಒಂದು ರಾಜಕೀಯವಾಗಿ ನಾನು ಅದನ್ನ ಒಪ್ಪಲ್ಲ. ಯಾಕಂದ್ರೆ ಬಿಕಾಸ್ ಅಲ್ಟಿಮೇಟ್ಲಿ ಹಿ ಹ್ಯಾಸ್ ಟು ಬೋ ಅಂಡ್ ಇದೇ ರೀತಿಯಿಂದ ನಾವು ಫೆಡರಲ್ ಸ್ಟ್ರಕ್ಚರ್ ಇದ್ದೀವಿ ಅಂತ ಸಿದ್ದರಾಮಯ್ಯ ಅವರು ಎಷ್ಟೋ ಹೋರಾಟ ಮಾಡಿದ್ದಾರೆ. ತಮಿಳುನಾಡಲ್ಲಿ ಅಂತ ಹೋರಾಟ ಆಗಿದೆ, ಸುಪ್ರೀಂ ಕೋರ್ಟ್ ತನಕ ರೀಚ್ ಆಗಿದೆ. ಹಾಗಾದ್ರೆ ವಾಟ್ ಇಸ್ ದ ಸ್ಟೇಟಸ್ ಆಫ್ ಅ ಗವರ್ನರ್ ಇನ್ ಸಚ್ ಕೈಂಡ್ ಆಫ್ ಹೌದು, ಗವರ್ನರ್ನ ಭೇಟಿ ಮಾಡಬಾರ್ದು ಅಂತ ಹೇಳಲ್ಲ. ಅತಿ ಮುಖ್ಯವಾಗಿ ನೀವು ಅಲ್ಲಿರುವ ಮಿನಿಸ್ಟರ್ಸು, ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅನ್ನ ಮನವರಿಕೆಗೆ ತಗೊಂಡು ಅಲ್ಲಿ ಜನಪ್ರತಿನಿಧಿಯಾಗಿ ಯಾರು ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು, ಇಲ್ಲ ಬೇರೆ ಸಾಂಸ್ಕೃತಿಕವಾಗಿ ನಾವಲ್ಲಿ ಬೇಕಾದಷ್ಟು ಸಾಂಸ್ಕೃತಿಕವಾಗಿ ಇರುವಂಥ ಅಂದರೆ ಆಕ್ಟಿವ್ ಆಗಿರುವಂಥ ಗ್ರೂಪ್ಸ್ಗಳಿವೆ, ಅವ್ರನ್ನ ಕರ್ಕೊಂಡು ಹೋಗಿ ಮುಂದಾಳತ್ವದಲ್ಲಿ ಮಾತಾಡಬೇಕಿತ್ತೆ ಹೊರತು ನೀವು ಹೋಗ್ಬಿಟ್ಟು ದಿಢೀರಂತ ಹೋಗ್ಬಿಟ್ಟು ಗವರ್ನರ್ ಜೊತೆ ನಾನು ಮಾತಾಡ್ಕೊಂಡು ಬರ್ತೀನಿ ಅಂತಂದ್ರೆ ಇದು ಎಲ್ಲೋ ಅಚಾತುರ್ಯಕ್ಕೆ ಒಂದು ಒಳಗಾಗಿರುವಂತ ಹೆಜ್ಜೆ, ಇಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ಬರಬೇಕಾಗಿರುವಂತ ಒಂದು ಹೆಜ್ಜೆ ಅಂತ ನಾನು ಭಾವಿಸ್ತೀನಿ. ಸರ್, ನೀವು ಹೇಳಿದ ಫಸ್ಟ್ ಪಾಯಿಂಟಿಗೆ ಬರ್ತೀನಿ. ಕಾಸರಗೋಡನ್ನ
ಎಕ್ಸೆಪ್ಷನಲ್ ನೋಡಬೇಕು ಅಂತ ಹೇಳಿದ್ರಿ. ನಾವು ದೂರದಲ್ಲಿ ನಿಂತ್ಕೊಂಡು ಹೇಳೋದು ಬಹಳ ಸುಲಭ. ಆದರೆ ಈಗ ಮಲಯಾಳಂ ಅಥವಾ ಕೇರಳ ಸರ್ಕಾರ ಕಾಸರಗೋಡು ಅಂದಾಗ ಅತಿ ಹೆಚ್ಚು ಕನ್ನಡಿಗರೇ ಇದ್ದಾರೆ, ಅದನ್ನು ನಾನು ಪ್ರತ್ಯೇಕವಾಗಿ ಗಮನಿಸಬೇಕು, ಅದಕ್ಕೊಂದು ಮುತುವರ್ಜಿಯಿಂದ ನಡ್ಕೋಬೇಕು, ಅದನ್ನು ನಾನು ಎಲ್ಲ ಕಡೆ ನಿಯಮಗಳನ್ನು ಹಾಕಿದಂಗೆ ಅಲ್ಲಿಗೆ ಹಾಕೋಕ್ಕಾಗಲ್ಲ. ಇಲ್ಲ, ಅದು ಮೊದಲಿಂದ ಒಪ್ಕೊಂಡ್ಬಂದಿರುವಂಥ ಪ್ರತೀತಿಯನ್ನು ನಾನು ಹೇಳ್ತಾ ಇದ್ದೇನೆ ಹೊರತು ನಾನು ಎಕ್ಸೆಪ್ಷನಲ್ ಆಗಿ ಹೇಳ್ತಾ ಇಲ್ಲ. ನಾನು ಎಕ್ಸೆಪ್ಷನ್ ಯಾಕೆ ಕೊಡಬೇಕು ಅಂತ ಹೇಳ್ತಾ ಇರೋದು, ಅಲ್ಲಿ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ನಮ್ಮ ಜೊತೆ ಬೆರೆತು ಬಂದಿದ್ದಾರೆ. ಆಮೇಲೆ ಅವರನ್ನ ನಾವು ಉತ್ತರ ಕನ್ನಡ ದಕ್ಷಿಣ ಕನ್ನಡದಲ್ಲಿ ಕೂಡ ಅದನ್ನು ಒಪ್ಪಿದ್ದೇವೆ, ಅವ್ರನ್ನ ಆಹ್ವಾನಿಸಿದ್ದೇವೆ. ಈವನ್ ಅಂತ ಇಲ್ಲಿ ನೋಡಿ, ಕೇರಳ ಅಲ್ಲಿ ಮತ್ತೆ ಮಂಗಳೂರು ಗಡಿ ಭಾಗದಲ್ಲಿ ನಾನು ಒಂದಿಷ್ಟು ವಿಶೇಷ ಹೇಳ್ತೇನೆ. ಇಲ್ಲಿ ಲ್ಯಾಂಗ್ವೇಜ್ ಚೇಂಜ್ ಆದ ತಕ್ಷಣ ಕನ್ನಡ ಬಿಟ್ಬಿಡ್ತಾರೆ. ಎಷ್ಟೋ ಮುಸ್ಲಿಮ್ಸ್ ಇವತ್ತಿಗೆ ಕನ್ನಡ ಮಾತಾಡಲ್ಲ, ಕರ್ನಾಟಕದಲ್ಲಿ ಇದ್ದು ಬೆಂಗಳೂರಲ್ಲಿ ನಾನು ಹೇಳ್ತಿದ್ದೀನಿ. ಈ ಹುಬ್ಳಿ ಧಾರವಾಡನಲ್ಲಿ ಕೂಡ ಕನ್ನಡವೇ ಗೊತ್ತಿರಲಾರ್ದಂತ ಎಷ್ಟೋ ವಿಚಾರಗಳು ಜನರು ಪ್ರಜಾತಿಯವರು ಇಲ್ಲಿ ಇದ್ದಾರೆ. ಅವ್ರಿಗೆ ಕೂಡ ನಾವು ಗೌರವಿಸಿದ್ವಿ. ಅದನ್ನ ಹೊರತುಪಡಿಸಿ ನಾವು ಮಾತಾಡ್ತಾ ಇದೀವಿ. ಅಲ್ಲಿರುವ ಮುಸ್ಲಿಮ್ಸ್ ಕೂಡ ಕನ್ನಡ ಮಾತಾಡ್ತಾರೆ. ಅರ್ಥ ಆಯ್ತಾ ನೀವು? ಅಂದ್ರೆ ಕನ್ನಡ ಅಭಿಮಾನ, ಭಾಷೆ ಮತ್ತೆ ಭಾಷೆ ಮೇಲೆ ಇರುವ ಗೌರವ ಮತ್ತೆ ಕನ್ನಡ ಬೀರುವ ಪ್ರಭಾವ ಮತ್ತೆ ಅವರು ಮೆಚ್ಕೊಂಡಿರುವಂತಹ ಒಂದು ಸಂದರ್ಭವನ್ನು ನೋಡಿದ್ರೆ ಅಲ್ಲಿಯವರೇ ಅವ್ರ ವಿರುದ್ಧ ಬೀಳುವಂತ ಸಂದರ್ಭ ಇದೆ. ಅದಕ್ಕೋಸ್ಕರ ದೇರ್ ಇಸ್ ಅ ವಂಡರ್ಫುಲ್ ಎಕ್ಸೆಪ್ಷನ್ ಅವೈಲಬಲ್. ಈಗ ನೋಡಿ, ಕರ್ನಾಟಕದಲ್ಲಾಗ್ಲಿ ನಾವು ಕನ್ನಡವನ್ನು ಪಸರಿಸೋದು, ಏಕೀಕರಣ ಮಾಡುವಂಥದ್ದು, ಅಲ್ಲಿ ಕರ್ನಾಟಕ ಈಗ ಮರಾಠಿ ಭಾಷೆ ಮಾತಾಡ್ತಿರೋಲ್ಲಿ ಕೂಡ ಕನ್ನಡಕ್ಕೆ ಎಳ್ಕೊಂಡ್ಬರುವಂತ ಕೆಲಸಗಳನ್ನು ನಾವು ಮಾಡ್ತಾ ಇದೀವಿ, ತಪ್ಪಲ್ಲ. ಅದೇ ರೀತಿಯಿಂದ ಕೇರಳ ಅವರು ಮಲಯಾಳಂದು ಮಾಡೋದು ತಪ್ಪು ಅಂತ ನಾನು ಹೇಳಲ್ಲ. ಆದರೆ ಕಾಸರಗೋಡು ಇಸ್ ಅ ವಂಡರ್ಫುಲ್ ಎಕ್ಸೆಪ್ಷನ್ ಅಂತ ಅದಕ್ಕೋಸ್ಕರ ನಾನು ಹೇಳ್ತೀನಿ. ರೈಟ್. ಇಲ್ಲಿ ಕನ್ನಡದ ಹೋರಾಟ ಅಂದಾಗ ಬಹಳ ಮುಖ್ಯವಾಗಿ ಕಳೆಸಲ ಆಗಿದ್ದು ನನಗೆ ನೆನಪಿಗೆ ಬರ್ತಾ ಇದೆ. ನಾಮಫಲಕದ ವಿಚಾರದಲ್ಲಿ ಸ್ವತಃ ಸರ್ಕಾರ ಎಚ್ಚೆತ್ತುಕೊಳ್ತು, ಕನ್ನಡ ಪರ ಸಂಘಟನೆಗಳು ನಿರಂತರವಾದಂಥ ಹೋರಾಟವನ್ನು ಮಾಡಿದ್ವು. ಅದರ ಹಿನ್ನೆಲೆಯನ್ನು ನಾವು ನೋಡೋದಾದರೆ ರಾಘವೇಂದ್ರ ಅವರೇ, ಕನ್ನಡ ಇರಲಿಲ್ಲ ಕರ್ನಾಟಕದಲ್ಲಿ, ನಾಮಫಲಕಗಳಲ್ಲೇ ಇರಲಿಲ್ಲ. ಆವಾಗ ಎಚ್ಚೆತ್ತುಕೊಂಡು ಹೋರಾಟ ಮಾಡಿ ಅರಿವು ಮೂಡಿಸಿ ನಾಮಫಲಕ ಕನ್ನಡಕ್ಕೆ ಹಾಕೋ ಪರಿಸ್ಥಿತಿ ಬಂದಿದೆ ಅಂದರೆ, ಇನ್ನು ಹೊರ ರಾಜ್ಯದಲ್ಲಿ ಅಲ್ಲಾಗಿರುವಂತಹ ಅನ್ಯಾಯವನ್ನು ಇಲ್ಲಿನ ಸರ್ಕಾರ ಮುತುವರ್ಜಿಯಿಂದ ತಗೊಂಡು ಮಾತುಕತೆ ನಡೆಸುತ್ತೆ, ಈ ಸಮಸ್ಯೆಯನ್ನು ಪರಿಹರಿಸುತ್ತೆ. ಹಗಲ್ಗನ್ಸ್ ಕಾಣಬೇಕಾ ಅಂತ? ಇದು ಸರ್ಕಾರಗಳ ಕತೆ ಏನಾಗಿದೆ ಅಂದರೆ, ಮೂಗಿಗೆ ತುಪ್ಪ ಸವರುತ್ತೆ, ತಿನ್ನಂಗಿಲ್ಲ. ಮೂಗಿಗೆ ತುಪ್ಪ ಸವರಿದ್ರೆ ತಿನ್ನಕ್ಕಾಗಲ್ಲ. ಈಗ ಆ ರೀತಿ ಕೆಲಸನ ನಮ್ಮ ಇಲ್ಲಿ ಕರ್ನಾಟಕ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು ಮಾಡ್ತಾ ಇದೆ. ಇವತ್ತು ಎರಡೂ ಸರ್ಕಾರದ ಹೊಣೆ ಇದೆ ಇವತ್ತು. ಈಗ ಮಧ್ಯೆ ಅದು ಯಾವುದೋ ಮಧ್ಯೆ ಇವಾಗ ಏನಾಗ್ಬಿಟ್ಟಿದೆ, ಇವರಿಗೆ ಎರಡೂ ಪಕ್ಷಕ್ಕೂ ಇವಾಗ ಏನು ಎಲೆಕ್ಷನ್ ಒಂದೇ ಮುಖ್ಯ. ಅವ್ರಿಗೆ ಕನ್ನಡದವರು ಸಾಯಲಿ, ಕನ್ನಡನವರು ಸಾಯಲಿ, ಕನ್ನಡದವರು ಸಾಯಲಿ, ಅವ್ರಿಗೆ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ವೋಟ್ ಬ್ಯಾಂಕು. ಈ ವೋಟ್ ಬ್ಯಾಂಕಿಗೋಸ್ಕರ ಇವತ್ತೇನಾಗಿದೆ, ಅವರಿಗೆ ಯಾವ ಭಾಷೆಗಳು ನೋಡಿ ಇವತ್ತೇನಾಗಿದೆ, ಇದು ದೊಡ್ಡ ಗಟ್ಟಿ ಧ್ವನಿಯಲ್ಲಿ ಯಾರು ಕೂಡ ಅಪೋಸ್ ಮಾಡ್ತಾ ಇಲ್ಲ. ಇವತ್ತು ಏನಿದೆ, ನಮ್ಗೆ ಅಪೋಸಿಷನ್ ಪಾರ್ಟಿ ಬರಬೇಕು, ಇವತ್ತು ಒಬ್ಬರು ಅಪೋಸಿಷನ್ ನಾಯಕರಿದ್ದಾರೆ, ಯಾರು ಗಟ್ಟಿ ಧ್ವನಿಯಲ್ಲಿ ಕೇಳೋದಿರೋ ಪರಿಸ್ಥಿತಿ ಆಗಿದೆ. ಅವ್ರಿಗೇನು ಅಂದ್ರೆ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಪರ್ಮಿಷನ್. ನಮ್ಮ ಕರ್ನಾಟಕದ ಪರಿಸ್ಥಿತಿ ಏನಾಗಿದೆ, ಇರೋದು ಒಂದು ಪಕ್ಷ ಇತ್ತು, ಕನ್ನಡಿಗರ ಪಕ್ಷ, ಅದು ಮಿಲನ ಆಗೋಗಿದೆ ಬಿಜೆಪಿ ಜೊತೆಗೆ. ಇನ್ನು ಕನ್ನಡದ ಪಕ್ಷ ಇಲ್ಲ. ಇವಾಗ ಗಟ್ಟಿ ಧ್ವನಿಯಲ್ಲಿ ಏನೇ ಕೇಳಬೇಕು ಅಂದ್ರೆ ಡೆಲ್ಲಿಗೆ ಹೋಗ್ಬಿಟ್ಟು ಕೈ ಮುಕ್ಕೊಂಡು ನಿಂತ್ಕೋ, ಸ್ವಾಮಿ ನಾನು ಕೇಳ್ಬೋದಾ, ನಾನು ಕೇರಳ ಬಗ್ಗೆ ಮಾತಾಡ್ಬೋದಾ, ನಾನು ಇವತ್ತು ಈ ಕರ್ನಾಟಕಕ್ಕೆ ಹಿಂಗೆ ಡಿಸಿಷನ್ ಮಾಡ್ಬೋದಾ? ಇಲ್ಲ ಅಂದ್ರೆ ಇವರ ರಾಜ್ಯಾಧ್ಯಕ್ಷ ಸ್ಥಾನ ಅವ್ರು ಕಿತ್ಕೊಂತಾರೆ, ಅವ್ರೇನಾರು ಮಾತಾಡಿದ್ರೆ ಮುಖ್ಯಮಂತ್ರಿ ಸ್ಥಾನ ಅವ್ರು ಕಿತ್ಕೊಂತಾರೆ, ಇನ್ಯಾರೋ ಒಬ್ರು ಶಾಸಕರು ಮಾತಾಡಿದ್ರೆ ಶಾಸಕ ಸ್ಥಾನ ಹೋಗ್ಬಿಡುತ್ತೆ, ನೆಕ್ಸ್ಟ್ ಎಲೆಕ್ಷನ್ ಟಿಕೆಟ್ ಕೊಡಲ್ಲ. ಇನ್ಯಾರೋ ಪಾಪ ರಾಜಣ್ಣ ಅಂತ ಮಂತ್ರಿ ಒಬ್ಬ ರಾಹುಲ್ ಗಾಂಧಿ ಬಗ್ಗೆ ಮಾತಾಡಿದ ತಕ್ಷಣ ರಾತ್ರಿ ಕಿತ್ತು ಬಿಸಾಕ್ತಾರೆ. ಇವತ್ತು ಇಂಥ ಒಂದು ಸ್ಥಿತಿಯಲ್ಲಿ ನಮ್ಮ ಕರ್ನಾಟಕ ಇದೆ, ನಮಗೆ ದುರಂತ ಇದೆ. ನಾವು ಕನ್ನಡಿಗರಾಗಿ ಏನೂ ಮಾಡ್ಕೊಳ್ಳೋ ಪರಿಸ್ಥಿತಿ ಇಲ್ಲ. ಇವಾಗ ನೀವು ಇವ್ರನ್ನ ನಾವು ಯಾವ ಭಾಷೆಯಲ್ಲಿ ಕೇಳ್ತೀರ, ನಾವು ಇದೇ ಮಲಯಾಳಿ ಬ್ಯಾನರ್ ಅಲ್ಲ ರೀ, ನಾಚಿಕೆ ಮಾನ ಮರಿದಿಲ್ಲ. ನಮ್ಮ ಕನ್ನಡಿಗರ ಓಟು, ಕನ್ನಡಿಗರ ಟ್ಯಾಕ್ಸ್ ದುಡ್ಡು ಎಲ್ಲದನ್ನು ತಗೊಂಡಿವರು ಮಲಯಾಳಿ ಬ್ಯಾನರು, ತಮಿಳು ಬ್ಯಾನರು, ಕೇರಳ ಇದು ಮಹಾರಾಷ್ಟ್ರದ ಬ್ಯಾನರ್ ಅಡಿಯಲ್ಲಿ ಇವರು ಕಾರ್ಯಕ್ರಮಗಳು ಮಾಡ್ತಾರೆ. ಅದು ಎಲ್ಲಿ ಅವ್ರು ಮಹಾರಾಷ್ಟ್ರದಲ್ಲೋ ಕೇರಳದಲ್ಲೋ ಮಾಡ್ಕೊಳ್ಳಿ, ಅದು ನಮ್ಮ ಕರ್ನಾಟಕದಲ್ಲಿ. ಇವತ್ತು ನೋಡಿ, ನಾವು ಲಾಸ್ಟ್ ಒಂದು ಹೋರಾಟ ಮಾಡಿದ್ದೀವಿ. ಬೆಳಗಾವಿ ಶಾಲೆಗಳಿಗೆ ಇದೇ ಥರನೇ ಮಹಾರಾಷ್ಟ್ರ ಸರ್ಕಾರದಲ್ಲಿ, ಮಹಾರಾಷ್ಟ್ರ ಬಿಜೆಪಿ ಆಳ್ತಾ ಇದೆ, ಅಲ್ಲೂ ಕೂಡ ಇವತ್ತು ಗಡಿನಾಡ ಶಾಲೆಗಳಿಗೆ ಅನುದಾನ ಇಲ್ಲ, ಶಿಕ್ಷಕರಿಗೆ ಸಂಬಳ ಕೊಡ್ತಾ ಇಲ್ಲ. ಶಿಕ್ಷಕರನ್ನ ಇವತ್ತು ಆ ರೀತಿ ಹೋದ ವರ್ಷ ಇದೇ ನಿಮ್ಮ ಚಾನಲಲ್ಲೇ ನಾವು ಕೂತ್ಕೊಂಡು ಮಾತಾಡಿದ್ದೇವೆ, ನಮ್ಮ GTV ಚಾನಲಲ್ಲೇ ಮಾತಾಡಿದ್ದೇವೆ. ಅವತ್ತು ಕೂಡ ಅಲ್ಲಿ BJP ಸರ್ಕಾರ ಇದೆ, ಇವತ್ತು ಕೂಡ BJP ಇದೆ. ಇವ್ರದ್ದು ಏನು ಒಲವಿದೆ BJPಯಲ್ಲಿ ನಾವು ಕೇಳೋದು. ಇವತ್ತು ನೋಡಿ, ಅವನು ಯಾರೋ ಮಲಯಾಳಿ ಒಬ್ಬನು ವಸ್ತುವಾರಿ ಬರ್ತಾನೆ ಇಲ್ಲಿಗೆ, ಏನು ಹೆಸರು ಅವ್ರದ್ದು, ನಮ್ಮ ಕಾಂಗ್ರೆಸ್ ವಸ್ತುವಾರಿ ವೇಣುಗೋಪಾಲ್ ಅಂತ. ಆ ಮನುಷ್ಯ ಇವತ್ತು ನಮ್ಮ ಮಹಾನಗರ ಪಾಲಿಕೆಯ ನಮ್ಮ ಕಮಿಷನರು, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇವತ್ತು ನಮ್ಮ ಬೆಂಗಳೂರಲ್ಲಿ ಬಂದ್ಬಿಟ್ಟು ಒಬ್ಬ ವಸ್ತುವಾರಿ ನೋಡ್ಕೊಳ್ಳೋ
ಅಂತವ್ನು ಅವ್ರ ಪಕ್ಷದ ವಸ್ತುವಾರಿ ಇವತ್ತು ಬಂದು ಇಲ್ಲಿ ಮೀಟಿಂಗ್ ಮಾಡ್ತಾನೆ ಅಂದರು. ನಾವಿಲ್ಲಿ ಅದೇನೋ ಹೇಳ್ತಾರಲ್ಲ ಆ ರೀತಿ ನಮಗೇನು ತಾಕತ್ತಿಲ್ದವ್ರ ಥರ ಕನ್ನಡಿಗರು ನಮ್ಮ MLAಗಳು 224 ಜನ ನೋಡ್ತಾರೆ ಅಂದರೆ ಇನ್ನು ಎಲ್ಲಿಂದ ಇವ್ರು ಕನ್ನಡ ಉಳಿಸ್ತಾರ್ರಿ? ಅಲ್ಲ, ಎಲ್ಲಿಂದ ಉಳಿಸೋಕ್ಕಾಗತ್ತೆ ಹೇಳಿ? ಅವನು ಯಾರೋ ಒಬ್ಬನು ವಸ್ತುವಾರಿ ವೇಣುಗೋಪಾಲ್ ಹೇಳ್ದ ಅಂತೇಳಿ ಅಲ್ಲಿ ಒಡೆದೋಗಿರೋ ಅಂಥ ಮನೆಗಳು, ಅದು ಬಾಂಗ್ಲಾದೇಶದಿಂದ ಬಂದು ಕೋಗಿಲಲ್ಲಿ ಬಂದು ಬಾಂಗ್ಲಾದೇಶದಿಂದ ಬಂದಿರೋ ಮನೆಗಳನ್ನು ಇವರು ಮತ್ತೆ ಜಮೀರ್ ಅಹಮದ್ ಹೋಗ್ಬಿಟ್ಟು ಕೈ ಕಟ್ಕೊಂಡಣ್ಣ ಮುಖ್ಯಮಂತ್ರಿ ಅಣ್ಣ ಕೊಟ್ಬಿಡೋಣ ನಮ್ಮವರಣ್ಣ ಅಂತ ಹೋಗಿ ಇವ್ರು ನಿಂತ್ಕೊಂತಾರೆ. ಅದನ್ನು ವಿರೋಧ ಪಕ್ಷದವರು ಸಹ ಸುಮ್ಮನೆ ಒಂದು ಸಮೀಕ್ಷೆ ಮಾಡ್ತಾರೆ. ಗಟ್ಟಿ ಧ್ವನಿಯಲ್ಲಿ ಯಾರೋ ಒಂದು 2-3 ಜನ ಮಾತಾಡಿದ್ರು. ಅದನ್ನು ವೋಟ್ ಬ್ಯಾಂಕಿಗೋಸ್ಕರನೇ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಬೇಕು. ಇಲ್ಲಿ ಕನ್ನಡ ನೆಲ ಹೋದ್ರೂ ಪರವಾಗಿಲ್ಲ, ಏನು ಹೋದ್ರು. ಇವತ್ತು ಏನಾಗಿದೆ, ನಾವು ಈ ರಾಜಕೀಯ ಪಕ್ಷಗಳನ್ನ ನಂಬ್ಕೊಂಡು ನಮ್ಮ ನೆಲ ನಮ್ಮ ಜಲ ಏನು ಉಳಿಸ್ಕೊಳ್ಳೋ ಪರಿಸ್ಥಿತಿ ನಾವಿಲ್ಲ. ಇವತ್ತು ಅದೇ ವೇಣುಗೋಪಾಲ್ ಅವರಿಗೆ ನಾವು ಕೇಳ್ತೇವೆ, ಯಾಕಪ್ಪ ಕನ್ನಡಿಗರಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ, ನೀನು ಕರ್ನಾಟಕಕ್ಕೆ ಬರ್ತಾ ಇದೆಯಾ, ಕರ್ನಾಟಕದ ದುಡ್ಡನ್ನು ಜೋತ್ಕೊಂಡು ಹೋಗ್ತಾ ಇದೆಯಾ? ದೋಚ್ಕೊಂಡು ಅಂದರೆ ಕರ್ನಾಟಕಕ್ಕೆ ಬಂದಾಗ ಅವ್ರ ಮನುಷ್ಯಗೆ ಉಳ್ಕೊಳ್ಳೋಕ್ಕೆ ಹೋಟೆಲು, ಅವರು ತಿಂಡಿ ಊಟ ಎಲ್ಲ ನಾವೇ ನೋಡ್ಕೊತೇವೆ. ಆ ರೀತಿ ನೀನು ಮಾಡ್ಕೊತ ಇರ್ಬೇಕಾದ್ರೆ ನಮ್ಮ ಕನ್ನಡದ ಅನ್ನ ತಿಂತಾ ಇದೆಯಾ ನೀನು ಅಂದರೆ ಕನ್ನಡದ ಬಗ್ಗೆ ನೀನು ಮಾತಾಡಬೇಕಲ್ವಾ? ಕನ್ನಡದ ಅನ್ನ ತಿಂತಾ ಇದ್ರಲ್ಲ ವೇಣುಗೋಪಾಲ್ ಅವರು. ಇವತ್ತು ಯಾಕೆ ನೀನು ಬರೀ ಯಾರೋ ಮುಸ್ಲಿಮ್ ಅವ್ರದ್ದು 10 ಮನೆ ಹೊಡೆದ ತಕ್ಷಣ ನೀನು ಬಾಂಗ್ಲಾದೇಶದವ್ರು, ಅದನ್ನು ನಮ್ಮ ಮುಸ್ಲಿಮರೆಲ್ಲ ಅನ್ನ ತಮ್ಮದಿರ್ತಾರೆ ಇದ್ದಾವೆ, ಯಾರೋ ಬಾಂಗ್ಲಾದೇಶದವ್ರು ಬಂದು ಮೇಲೆ ಹೊಡೆದಾಕ್ದಾಗ ನೀನು ಅದನ್ನು ಪ್ರಶ್ನೆ ಮಾಡ್ತೀಯಾ? ನೀನು ಮನೆ ಕೊಟ್ಬಿಡಿ ಅಂತ ನಮ್ಮ ಮುಖ್ಯಮಂತ್ರಿ ಡೈರೆಕ್ಷನ್ ಕೊಡ್ತೀರಿ. ನೀನು ಯಾರೋ ಪಾಪ ಇಲ್ಲಿವರೆಗೆ ಸ್ಲಮ್ ಬೋರ್ಡ್ಗಳಲ್ಲಿ ನಮ್ಮ ಹೂ ಮಾರೋರು, ತರಕಾರಿ ಮಾರೋರು, ಎಷ್ಟೋ ಮನೆಗಳು ಇವತ್ತು ಫುಟ್ಪಾತಲ್ಲಿ ಇರೋರಿಗೆ ಮನೆಗಳಿಲ್ಲ ಇವತ್ತು ನಮ್ಮ ಕನ್ನಡಿಗರಿಗೆ. ಅಂಥದ್ರಲ್ಲಿ ನೀವು ಅದನ್ನು ಏನೂ ಕೇಳ್ತಾ ಇಲ್ಲ. ನೀನು ವಸ್ತುವಾರಿ ಇಲ್ಲಿ ಬಂದ್ಬಿಟ್ಟು ಇವತ್ತು ಇದನ್ನು ಮಾಡ್ತೀಯ ಅಂದರೆ ಇದನ್ನು ಪ್ರಶ್ನೆ ಮಾಡಬೇಕಲ್ಲ ವೇಣುಗೋಪಾಲ್ ಅವರು, ಪ್ರಶ್ನೆ ಮಾಡಬೇಕಲ್ಲ. ಮಾಡಿಲ್ಲ ಅಂದರೆ KC ವೇಣುಗೋಪಾಲ್ ಅವ್ರು ಬಂದಾಗ ಮುಂದಿನ ದಿನಗಳಲ್ಲಿ ನಾವು ಮುಂದಿನ ಮಸಿ ಬಳಿಯುವಂತೆ ಕೆಲಸ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಇವತ್ತು ಅವ್ರು ಪ್ರಶ್ನೆ ಮಾಡ್ತಾ ಇಲ್ಲ, ಕನ್ನಡಿಗರ ಅನ್ಯಾಯ ಆಗ್ತಾ ಇದೆ. ಇವತ್ತು ತಲೆಮಾಂತರ್ರಿ ನಾವೇನು ಅತಿಥಿಗಳಲ್ಲ ಕಾಸರಗೋಡಿಗೆ, ಅವರು ನಮ್ಮ ರಾಜ್ಯಕ್ಕೆ ಏನು ಬಂದಿದಾರಲ್ಲ, ಈ ಮಲಯಾಳಿಗಳು ಏನು ಮಲಯಾಳಿಯಿಂದ ಬರ್ತಾರಲ್ಲ ಅವರೆಲ್ಲರೂ ಅತಿಥಿಗಳಿಲ್ಲಿ, ನಾವು ಯಾರು ಅತಿಥಿಗಳಲ್ಲ, ನಾವು ತಲಾಂತರ ಇರೋರು ನೀವು ಒಂದು ಗೌರವ ಕೊಡ್ತಾ ಇಲ್ಲ ವೇಣುಗೋಪಾಲ್ ಅವರೇ. ನೀವು ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇಲ್ಲ, ನೀವು ಅಲ್ಲಿಯ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇಲ್ಲ, ನೀವು ಅದ್ರ ಬಗ್ಗೆ ಧ್ವನಿ ಇತ್ತ ಇಲ್ಲ ಅಂದಾಗ ನಾವ್ ಯಾಕೆ ನಿಮ್ಮನ್ನ ಕರ್ನಾಟಕದೊಳಗೆ ಬಿಟ್ಕೋಬೇಕು? ರೈಟ್, ಗೊತ್ತಾಯ್ತು ಅಲ್ವಾ? ಸತೀಶ್ ಅವರೇ, 2026 ಕೇರಳದಲ್ಲಿ ಎಲೆಕ್ಷನ್ ಇದೆ. KC ವೇಣುಗೋಪಾಲ್ ಅವರು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ, ತಮ್ಮದೇ ಆದಂತಹ ತೆರೆಮರೆಯ ಪ್ರಯತ್ನಗಳನ್ನು ಮಾಡ್ತಾನೆ ಇದ್ದಾರೆ. ಇದೆಲ್ಲದರ ನಡುವೆ ಈಗ ಮೊನ್ನೆನೇ ಈಗ ರಾಘವೇಂದ್ರ ಅವರು ಉಲ್ಲೇಖ ಮಾಡ್ದಂಗೆ ಕೋಗಿಲು ಕ್ರಾಸಲ್ಲಿ ಆಗ್ತಿದ್ದಂಗೆ ಇಮಿಡಿಯೇಟ್ ಅಲ್ಲೊಂದು ಟ್ವೀಟ್ ಬರುತ್ತೆ, ಇನ್ಸ್ಟ್ರಕ್ಷನ್ ಬರುತ್ತೆ, ಕೇಳೋಕ್ಕೇನು ಆಗಬಾರ್ದು ನ್ಯಾಯ. ಮುಖ್ಯಮಂತ್ರಿಗಳು ವೇದಿಕೆಯಿಂದ ನೋಡ್ಕೊಳ್ಳೋದಕ್ಕೆ ಎಲ್ಲ ಪ್ರಯತ್ನವನ್ನ ಕರ್ನಾಟಕದ ಕಡೆಯಿಂದ ಮಾಡಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇದೇನೋ ಒಂದು ಇಶ್ಯೂ ಆಗಿದೆ ಅಂದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಮಾತಾಡೋದಕ್ಕೆ ಒಂದು ಅವಕಾಶ ಹೈಕಮಾಂಡ್ ಕಡೆಯಿಂದ ಸಿಗುತ್ತಾ? ಅಲ್ಲ, ಈಗ ಯಾಕಂದರೆ ಬೆಳಿಗ್ಗೆ ಟ್ವೀಟು ಮತ್ತು ಆ ಗಮನಕ್ಕೆ ಬಂದಿದ್ದು ನಮಗೆ CM ಸಿದ್ದರಾಮಯ್ಯನವರು ಮಾಡಿದಾಗಲೇ ನಮಗೆ ಗಮನಕ್ಕೆ ಬಂದಿದ್ದು ಒಂದು. ಅದಕ್ಕೆ ಆಗಲೇ ಅರವಿಂದ್ ಅವರು ಆಗಲೇ ಹೇಳಿದ್ರು, ಅಭಿನಂದನೆ ಸಲ್ಲಿಸಬೇಕು. ಯಾಕಂದರೆ ಆದಷ್ಟು ಬೇಗ ನನ್ನ ಕಳಕಳಿ ಏನು ಗೊತ್ತಾ, ಅದು ಕೇವಲ ಸಾಮಾಜಿಕ ಮಾಧ್ಯಮಕ್ಕೂ ಟ್ವಿಟರ್ ಖಾತೆಗಳಿಗೆ ಬಂದೆ ಅದಕ್ಕೆ ನೋಡಿ. ಈಗ ಸಾಮಾನ್ಯವಾಗಿ ಅರವಿಂದ್ ಅವರು ಯೋಚನೆ ಮಾಡಿರ್ತಾರ, ನೀವು ಅದನ್ನ ಅಕ್ಸೆಪ್ಟ್ ಮಾಡಿರ್ತಾರ, ಒಂದು 4 ಜನ ಯೋಚನೆ ಮಾಡಿ ಪಾಪ ಸಿದ್ದರಾಮಯ್ಯನವ್ರು ಧ್ವನಿ ಎತ್ತಿದ್ರು ಅಂತ ಸೈಲೆಂಟ್ ಆಗ್ಬಿಟ್ರೆ ಧ್ವನಿ ಎತ್ತದ್ರು ಅಂತ ಅಂತಲ್ಲ. ಅದಕ್ಕೆ ಆದ್ರೆ ಇನ್ನು ಹೇಳ್ತೀನಿ ಮುಂದಕ್ಕೆ ಅಟ್ಲೀಸ್ಟ್ ಮಾಡಿದಾರ. ಯಾಕಂದ್ರೆ ದೇ ಆರ್ ಪಾರ್ಟ್ ಆಫ್ INDA. They can exert that pressure which they can. Why are they not? ಈಗ ಅವ್ರ ಧ್ವನಿ ಎತ್ತಿರೋ ಉದ್ದೇಶ ಏನು? ರಾಜ್ಯಪಾಲರು ಯಾರಿದ್ದಾರೆ? BJP ಅವ್ರು ಮಾಡೋದಾದ್ರೆ ರಾಷ್ಟ್ರಪತಿ ಯಾರಿದ್ದಾರೆ? ಅವ್ರ ತಲೆ ಮೇಲೆ ಹಾಕ್ಬಿಡೋದು. ಕನ್ನಡದ ಬಗ್ಗೆ ಜಾಗೃತಿ ಮಾಡಿದೀವಿ. ಧ್ವನಿ ಎತ್ತಿದ್ದಾರೆ ಮೊದಲನೇ. ಅಲ್ಲಿರುವಂತ ಚಂದ್ರಶೇಖರ್ ಅವರು ಅಲ್ಲಿ ಹೋಗಿ MP ಟ್ರೈ ಮಾಡಿದವರು. ಅಂದ್ರೆ ನಮಗೆ ಅಲ್ಲೇ ಬೇಕಾದಷ್ಟು ಪ್ರೆಷರ್ ಪಾಯಿಂಟ್ಸ್ ಇವೆ, ನಾವು ಅವ್ರ ಮೇಲೆ ಒತ್ತಡ ತರುವಂತ ಬೇಕಾದಷ್ಟು ಸಾಧ್ಯತೆಗಳಿದ್ರು ಕೂಡ ಬರೇ ಬಾಯಿ ಮಾತು ಅಂದ್ರೆ ಮೊಸಳೆ ಕಣ್ಣೀರು ಅಂತಾರಲ್ಲ, ಆ ಲೆಕ್ಕಕ್ಕೆ ಮಾತ್ರ ನಿಂತು ಹೋದ್ರೆ ಅದು ಸರಿಯಲ್ಲ. ಈಗ ಇಲ್ಲಿ ಕೋಗಿಲು ಇದಕ್ಕೆ ನೋಡಿ, ನೀವು ಹೇಳಿದಾಗೆ ಆ ಒಂದು ಘಟನೆ ನಡೆದ ತಕ್ಷಣ ಅವ್ರ ಪರವಾಗಿ ಬ್ಯಾಟಿಂಗ್ ಬೀಸೋದಕ್ಕೆ ಮೇಲಿಂದ ಕೆಳಗಡೆವರೆಗೂ ಎಲ್ಲರೂ ಬಂದ್ರು. ಅಂದ್ರೆ ಹೈಕಮಾಂಡ್ ಸಂಸ್ಕೃತಿ ಇದೆ, ಆದ್ರೂ ಎಲ್ಲೋ ರಾಜಕೀಯ ಮಾಡೋದು ಬೇರೆ. ಇವತ್ತು ಆಮ್ ಆದ್ಮಿ ಪಾರ್ಟಿ ರಾಜಕೀಯ ಮಾಡುತ್ತೆ, ನಾಳೆ ಬಂದು ಡೆಲ್ಲಿ ಸೆಂಟ್ರಿಕ್ ಆಗಿ ಮಾಡಲ್ಲ. ನಾವು ರಾಜಕೀಯ ಮಾಡ್ತೀವಿ, ನಮ್ಮ ನೆಲ ಜಲ ಭಾಷೆಗೆ ಬದ್ಧತೆಯಿಂದ ನಾವು
ಮಾಡಬೇಕೋ ಹೊರತು ಈ ಉದ್ಧಾರಕ್ಕೆ ಮಾಡಬೇಕೋ ಹೊರತು ಇಲ್ಲಿ ಇವರು ನಾಡಿನ ಉದ್ಧಾರಕ್ಕೆ ಯಾವುದೋ ಈ ಇತ್ತೀಚಿನ ರಾಜಕೀಯ ಪಕ್ಷಗಳು ಕಾಣ್ತಾ ಇಲ್ಲ. ಇಲ್ಲಿ ಸ್ವಾರ್ಥ ಮನೋಭಾವ, ಅವರ ಒಂದು ಏಳಿಗೆ ಡೆವಲಪ್ಮೆಂಟ್ಗಳು ಗೊತ್ತಾದ್ರೆ ಸಾಕೋ ಹೊರತು ಅವ್ರಿಗೆ ಯಾವುದೇ ರೀತಿಯ ರಾಜ್ಯದ ಮೇಲೆ ಇವತ್ತು ನೋಡಿ ಎಷ್ಟೋ ನಮ್ಮ ಗಡಿ ವಿವಾದಗಳಿದೆ, ನದಿ ಜಲ ವಿವಾದಗಳಿದೆ, ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು ಕೂತ್ಕೊಂಡು ಪರಸ್ಪರ ನಿಯೋಗಗಳು ಏನ್ ಸಮಸ್ಯೆ ಆಗಿದೆ ಏನು ಅನ್ನೋದನ್ನ ಚರ್ಚಿಸಿ ಅದನ್ನು ಬಗೆಹರಿಸಬಹುದಾಗಿತ್ತು. ಆದ್ರೆ ಅದನ್ನ ಮಾಡ್ತಾ ಇಲ್ಲ. ಇವತ್ತು ಮೊನ್ನೆ ಕೋಗಿಲುವಲ್ಲಿ ಒಂದು ಘಟನೆ ಆದ ತಕ್ಷಣ ಕೇರಳದವರು ನಿಯೋಗ ಬರ್ತಾರೆ, ನಮ್ಮ ರಾಜ್ಯದ ಒಳಭಾಗದಲ್ಲಿ ಕೇರಳ ಸಚಿವರು ಬರ್ತಾರೆ. ಇದು ಒಂದು ಒಳ್ಳೆಯ ವಿಚಾರ. ಇವತ್ತೇನು ಕನ್ನಡ ನಾಡಿನ ಒಂದು ಇಷ್ಟು 200ಕ್ಕೂ ಹೆಚ್ಚು ಶಾಲೆಗಳು, ಸಾವಿರಾರು ವಿದ್ಯಾರ್ಥಿಗಳು ಓಡಾಡ್ತಿದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಕೂಡಲೇ ಒಂದು ನಿಯೋಗವನ್ನ ಸಚಿವರ ಇದರಲ್ಲಿ ರೆಡಿ ಮಾಡಿ ಇವತ್ತು ಕಾಸರಗೋಡಿಗೆ ಕಳಿಸ್ಕೊಟ್ಟು, ಇವತ್ತು ಕಾಸರಗೋಡಿನಲ್ಲಿ ಗಡಿನಾಡ ಅಭಿವೃದ್ಧಿ ಸಮಿತಿ ಅಂತ ಇದೆ. ಇವತ್ತು ಆ ಕನ್ನಡ ಹೋರಾಟ ಮಾಡಲಿಕ್ಕೆ ಅನೇಕ ಜನ ಸದಸ್ಯರು ಅಲ್ಲಿ ಶಕ್ತಿ ಇಲ್ದಾಗ ಆಗಿದ್ದಾರೆ. ಅವ್ರಿಗೋಗಿ ಧೈರ್ಯವನ್ನ ತುಂಬಿ ಕೇರಳ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟು ಏನು ಒಂದು ಅಲ್ಲಿನ ಒಂದು ಭಾಗಕ್ಕೆ ಒಂದು ಎಕ್ಸೆಪ್ಷನ್ ಅಂದ್ರೆ ಏನು ಅಂತ ಹೇಳಿದ್ರೆ, ಏನು ಅವರು ಭಾಷಾ ನೀತಿಯನ್ನ ತಂದಿದ್ದಾರೆ, ಅಲ್ಲೊಂದು ಸ್ವಲ್ಪ ಲಿಬರಲ್ ಆಗಿ ಆ ಒಂದು ಜಿಲ್ಲೆಗೆ ಪೂರಕವಾಗಿ ಒಂದು ಮನವಿಯನ್ನ ಕಳಿಸ್ಕೊಟ್ಟು, ಅದಕ್ಕೂ ಮೀರಿ ಅವರಿಲ್ಲ ಸರ್ಕಾರದಿಂದ ಏನಾದ್ರು ನಮ್ಗೆ ಹಣಕಾಸನ್ನ ಒದಗಿಸೋಕ್ ಆಗಲ್ಲ ಅಂದ್ರೆ ಇವ್ರು ನಮ್ಮವರು ಪರಿಹಾರ ಎಲ್ಲ ಬೇರೆ ರೂಪದಲ್ಲಿ ಕೊಡ್ತಾರಲ್ಲ, ನಮ್ಮ ಕನ್ನಡಿಗರಿಗೆ ಕೊಡಿ, ಕಾಸರಗೋಡಿಗೆ ಕೊಡಿ, ನಿಧಿ ಕೊಡಿ, ನೀವು ಸ್ಪೆಷಲ್ ಅಲಯನ್ಸ್ ಕೊಡಿ. ಕನ್ನಡಿಗರು ಯಾರು ನಾವು ವಿರೋಧ ಮಾಡಲ್ಲ, ಯಾಕಂದ್ರೆ ಕನ್ನಡಿಗರು ತುತ್ತನ್ನ ಹಂಚ್ಕೊಂಡು ನಾವು ತಿಂತೀವಲ್ವಾ. ಇವಾಗ ಅಲ್ಲಿ ಕಾಸರಗೋಡಲ್ಲಿ ಕೇರಳ ಸರ್ಕಾರ ಏನಾದ್ರು ಶಾಲೆಗಳಲ್ಲಿ ನಮ್ಗೆ ಸಂಬಳ ಇಲ್ಲ, ಕೊಡಬೇಡಿ, ಕನ್ನಡಿಗರ ಶಾಲೆಗಳಿಗೆ ಕೊಡ್ಬೇಕು, ಅಲ್ಲಿನ ಶಾಲೆಗೆ ಸ್ಪೆಷಲ್ ನಿಧಿಯನ್ನ ಕೊಟ್ಟು ಮಾಡಬೇಕು. ಮತ್ತೆ ನಮ್ಮ ಭಾಷೆ ಇದನ್ನ ಎತ್ತಿ ಹಿಡಿತಕ್ಕಂತ ಕೆಲಸವನ್ನ ಮಾಡಬೇಕು. ಮತ್ತೆ ಹೈಕಮಾಂಡ್ರನ್ನ ಗುಲಾಮರಾಗೋದನ್ನ ಬಿಡಬೇಕಾಗ್ತದೆ. ಯಾರೇ ಯಾವುದೇ ಪಕ್ಷ ಮಾಡಿದ್ರು ಅದು ಅಕ್ಷಮ್ಯ. ಇವತ್ತು ಹೇಳಿದಾಗೆ ನೆರೆಹೊರೆಯ ರಾಜ್ಯಗಳಲ್ಲಿ ಅವರು ಬೋರ್ಡ್ಗಳನ್ನ ನೋಡಿ, ನೀವು ನಾನೆಲ್ಲ ಓಡಾಡ್ತೀನಿ, ನಾನು ಇಂಡಿಯಾ ವೈಡ್ ಟ್ರಾವೆಲ್ ಮಾಡೋನು, ನಾನು ದಿವಸದಲ್ಲಿ ತಿಂಗಳಲ್ಲಿ 3 ಸತಿ ಬೇರೆ ರಾಜ್ಯದಲ್ಲಿ ಇರ್ತೀನಿ. ಆದ್ರೆ ನಾನು ಗಮನಿಸಿದಾಗೆ ಅಲ್ಲಿ ನಿಮ್ಗೆ ಬೇಕಾದ್ರೆ ನೆಕ್ಸ್ಟ್ ವಿಡಿಯೋಸ್ ಮಾಡು ಕಳಿಸ್ತೀನಿ, ನಾನು ಬೇಕಾದ್ರೆ ಒಂದು ತಿಂಗಳಲ್ಲಿ ನೋಡಿ ಎಷ್ಟು ಕಳಿಸ್ತೀನಿ ಅಂತ. ಅವ್ರ ಬೋರ್ಡ್ಗಳಲ್ಲಿ ನೀವು ತಮಿಳ್ ಭಾಷೆ, ಆಂಧ್ರ ಭಾಷೆಗಳು ದೊಡ್ಡದಾಗಿ ವಿಜೃಂಭಿಸ್ತಾರೆ. ನಾವಿಲ್ಲಿ ಭಾಷೆಗೆ ಬಂದು ಲಬ ಲಬ ಅಂತ ಬಡ್ಕೋಬೇಕಾಗ್ತದೆ. ನಮ್ಮ ಹೋರಾಟಗಾರಕೊಂಡೋಗಿ ಜೈಲ್ಗೆ ಹಾಕ್ತಕ್ಕಂಥದ್ದು, ಕೇಸ್ ಜಡಿತಕ್ಕಂಥದ್ದು ಈ ಕೆಲಸ ಆಗ್ತದೆ. ಮೊದಲು ಅಲ್ಲಿ ನೋಡಿ ಗಡಿ ಪ್ರಾಧಿಕಾರದಲ್ಲಿ ಕೈಯಾರ ಕಿಗ್ನಯ್ಯ ರೈ ಅಂತ ಅವ್ರ ಹೆಸರು ಉಚ್ಚಾರಣೆ ಮಾಡೋದೇ ತುಂಬಾ ಜನ ಕಷ್ಟ. ಕೈಯಾರ ಕಿಗ್ನಯ್ಯ ರೈ ಅನ್ನೋರು ಅವರಿದ್ದಾಗ ಅಲ್ಲಿ ಏನು ಕಾನೂನು ಹೋರಾಟಗಳು ಇದೆಲ್ಲ ಆಗ್ತಾ ಇದ್ವು ಅಂದ್ರೆ ಭಾಷಾ ಹೋರಾಟಗಾರ ಯಾರೋ ಧರಣಿ ಕೂತ್ಕೊಂಡ್ರೆ ಕೇಸ್ಗಳನ್ನ ಹಾಕಿಸ್ಕೊತಾ ಇದ್ರು. ಅಂತದಕ್ಕೆಲ್ಲ ಸ್ವಲ್ಪ ಸಪೋರ್ಟ್ ಮಾಡ್ಕೊಂಡು ಕನ್ನಡ ಪರವಾಗಿ ಧ್ವನಿ ಎತ್ತಿದ ಮನುಷ್ಯ. ಯಾಕಂದ್ರೆ ಏಕೀಕರಣ ಸಂದರ್ಭದಲ್ಲಿ ಅವರು ಎಲ್ಲಾ ರೀತಿಯ ಅವರ ಒಂದು ಅನುದಾನ, ಅವರು ಶ್ರಮವನ್ನ ಮುಡುಪಾಗಿಟ್ಟಿದ್ರು. ಈಗ ಅಲ್ಲಿ ಹೋರಾಟ ಮಾಡ್ತಕ್ಕಂಥ ಶಕ್ತಿಗಳು ಬಿದ್ದೋಗಿದೆ. ಮತ್ತೆ ಇತ್ತೀಚಿನ ಒಂದು 20 ವರ್ಷಗಳಲ್ಲಿ ಅನೇಕ ನಮ್ಮ ಕನ್ನಡದ ಭಾಷೆ ಸಸಿ ಇತ್ಲು ಅಂತಿತ್ತು ಹೆಸರು, ಅದನ್ನ ತೈವಳಪ್ಪ ಅಂತ ಹೆಸರು ಚೇಂಜ್ ಮಾಡಿದ್ದಾರೆ. ಹೊಸದುರ್ಗ ಅಂತಿತ್ತು, ಪುದಿಯ ಕೋಟ ಅಂತೇಳಿ ಬದಲಾವಣೆ ಮಾಡಿದ್ದಾರೆ. ಆನೆ ಬಾಗಿಲು ಅಂತಿತ್ತು, ಆನವಾದಕಲ್ ಅಂತ ಹೆಸರಿಟ್ಟಿದ್ದಾರೆ. ಕುಂಬಳೆ ಅನ್ನೋದಕ್ಕೆ ಕುಂಬ್ಳ ಅನ್ನೋ ಹೆಸರಿಟ್ಟಿದ್ದಾರೆ. ಮಲ್ಲ ಅನ್ನೋ ಪ್ರದೇಶಕ್ಕೆ ಮಲ್ಲಂ. ಈ ರೀತಿಯ ಎಲ್ಲ ಒಂದು ಇದು ಆಗಿದೆ. ಈಗ ಆಗ್ಲೇ ನಾವು ತಡ ಆಗಿದೆ. ರಾಜ್ಯ ಸರ್ಕಾರಗಳು ಇವತ್ತು ಎಲ್ಲಾ ಸರ್ಕಾರಗಳು ಮಾಡೋಗಿದೆ, JDS ಆಗ್ಲಿ, BJP ಆಗ್ಲಿ, ಕಾಂಗ್ರೆಸ್ ಆಗ್ಲಿ. ಆದ್ರೆ ನಾನು ಹೇಳ್ತಕ್ಕಂಥದ್ದು ಅಟ್ಲೀಸ್ಟ್ ಈ ರೀತಿಯ ಒಂದು ಸಮಸ್ಯೆಗಳು ಬಂದಾಗ, ಈ ಸಂಕೀರ್ಣ ಸಮಸ್ಯೆ ಇದೇನು ತುಂಬಾ ದೊಡ್ಡದಲ್ಲ, ಅಲ್ಲಿ ಹೋಗಿ ನಿಲ್ತಕ್ಕಂಥ ಕೆಲಸ ಮಾಡಬೇಕು. ಕೂಡಲೇ ಕಾಂಗ್ರೆಸ್ ಸರ್ಕಾರ ಇವಾಗ ಅವರೇಗೆ ಬಂದ ನಿಯೋಗವನ್ನ ತಂದ್ರು, ಇದು ನಮ್ಗೆ ರೈಟ್ ಟೈಮ್. ನಮ್ಮ ಸಚಿವರ ಏನು ಅದನ್ನ ಗಮನ ಹರಿಸ್ತೀವಿ ಅಂತ ಸ್ವಾಗತ ಮಾಡ್ತೀನಿ. ಅಲ್ಲಿಗೆ ಬರ್ತೀನಿ. ಬಹಳ ಮುಖ್ಯವಾಗಿ ಆಗ್ಲೇ ಸತೀಶ್ ಅವರು ಉಲ್ಲೇಖ ಮಾಡಿದಾಗ, ಈಗ ಮಲಯಾಳಂ ಅಥವಾ ಕೇರಳಕ್ಕೆ ನೀವು ಹೋಗಿ, ಅಲ್ಲಿ ಹೋಗಿ ನೀವು ಯಾವುದಾದ್ರೂ ಒಂದು ವಿಳಾಸ ಕೇಳಿ, ನಾವು ಇಂಗ್ಲೀಷಲ್ಲಿ ಕೇಳಿದ್ರು ಕೂಡ ಅವ್ರು ಮಲಯಾಳದಲ್ಲಿ ಉತ್ತರ ಕೊಡ್ತಾರೆ. ನಾವು ನಮಗೆ ಮಲಯಾಳ ಅರ್ಥ ಆಗ್ತಿಲ್ಲ ಅಂದಾಗ ಏನಾದರೂ ಇಂಗ್ಲೀಷಲ್ಲಿ ಕಮ್ಯುನಿಕೇಟ್ ಮಾಡ್ತಾರೋ, ಅಥವಾ ಸ್ಥಳೀಯ ಭಾಷೆ ಅಥವಾ ನಮ್ಮ ಭಾಷೆಗೆ ಏನಾದರೂ ಎಟ್ ಎನಿ ಕಾಸ್ಟ್ ಅವರು ಬೇರೆ ಭಾಷೆಗೆ ಹೋಗೋದಿಲ್ಲ. ತಮಿಳ್ನಾಡಲ್ಲೂ ಅಂಥ ಪರಿಸ್ಥಿತಿ. ಅಂದರೆ ಭಾಷೆಯ ಅಭಿಮಾನ ಇಲ್ಲಿದ್ದರೆ ಹಂಗಿರುತ್ತೆ. ಕನ್ನಡಿಗರ ವಿಷಯಕ್ಕೆ ಬರೋದಾದರೆ ಇಲ್ಲ. ನೀವು ಕನ್ನಡಿಗರಿಗೆ ಬಂದ್ಬಿಟ್ಟು ಯಾರೋ ಮಲಯಾಳದವರು, ತಮಿಳ್ನವರು, ತೆಲುಗುವರು ಕೇಳಿದ್ರೆ ಅವ್ರ ಭಾಷೆಗೆ ಹೋಗಿ ವಿಳಾಸ ಹೇಳಿ ಅವ್ರನ್ನ ಮನೆವರೆಗೂ ತಲುಪಿಸುವಂಥ ಮನೋಭಾವ ಇದೆಯಲ್ಲ, ಖಂಡಿತ ಆ ಗೌರವ ಇರಲಿ, ಆ ಪ್ರೀತಿ ವಿಶ್ವಾಸ ಇರಲಿ. ಬಟ್ ನಮ್ಮತನವನ್ನು ಅಲ್ಲೆಲ್ಲೋ ಅಡ ಇಡೋ ಮಟ್ಟಕ್ಕಿದೆಯಲ್ಲ, ಅದು ಬೇಡ ಅಂತ. ಎಂಥದ್ದೇ ಘಟನೆಗಳಾದ ಸಂದರ್ಭದಲ್ಲಿ ನಿಯೋಗಗಳ ರಚನೆ ಆಗುತ್ತೆ. ಅಂದರೆ ಆಡಳಿತ ನಡೆಸ್ತಾ ಇರುವಂಥ ಆಡಳಿತ ಪಕ್ಷವೂ ಒಂದು ನಿಯೋಗವನ್ನು ಮಾಡುತ್ತೆ, ವಿರೋಧ ಪಕ್ಷ ಕೂಡ ಅನ್ಯಾಯ ಆಗ್ತಿದೆ ಅಂತ ಸಂದರ್ಭದಲ್ಲಿ ನಿಯೋಗಗಳನ್ನು ರಚನೆ ಮಾಡಿಕೊಂಡು ತಂಡೋಪತಂಡವಾಗಿ ಜನಪ್ರತಿನಿಧಿಗಳು ಹೋಗ್ತಾರೆ. ಈ ಕನ್ನಡಿಗರಿಗೆ ತಾನೇ ಆಗ್ತಿರೋದು ಅನ್ಯಾಯ. ಹಾಗಾಗಿ BJPಯವರು ವಿರೋಧ ಪಕ್ಷದಲ್ಲಿದ್ದಿರೋ ಅದು ನನಗೆ ಮ್ಯಾಟ್ರ್ ಆಗಲ್ಲ, ಒಂದು ನಿಯೋಗವನ್ನು ಸಿದ್ಧಪಡಿಸ್ಕೊಂಡು ಭೇಟಿ ಕೊಟ್ಟು ಏನು ಅನ್ಯಾಯ ಆಗ್ತಾ ಇದೆ ಗವರ್ನರ್ಗೆ ಒಪ್ಪಿಸಲಿ. ರೈಟ್,
ಇಲ್ಲ ನೋಡಿ, ಈಗ ಮೊದಲನೇದಾಗಿ ನಮ್ಮ ರಕ್ಷಣಾ ವೇದಿಕೆ ಹೋರಾಟಗಾರರು ಕೇಳ್ತಾ ಇದ್ದಾರೆ. ಗಜಸೇನೆ ಸರ್ ನಮ್ದು. ಅಲ್ಲ, ಗಜಸೇನೆ ಇರ್ಲಿ, ಅಲ್ಟಿಮೇಟ್ ಕನ್ನಡ ರಕ್ಷಣಾ ವೇದಿಕೆ ಅಂತಲೇ ನಾವು ಹೇಳಿದ್ದೀವಿ. ಕನ್ನಡ ಹೋರಾಟಗಾರರೇನೆ. ಇವತ್ತೇನು ಕೋಗಿಲ ಅನ್ನೋ ಗ್ರಾಮದಲ್ಲಿ ಅಕ್ರಮ ವಲಸರಿಗೆ ಏನು ಹೈಕಮಾಂಡು ಟ್ವೀಟ್ ಮಾಡ್ತಿದ್ದಂಗೋ ಹೇಳ್ತಿದ್ದಂಗೆ ಮನೆ ಕೊಡೋ ವಿಚಾರದಲ್ಲಿ ಮೊದಲು ಹೋರಾಟ ಎತ್ಕೊಂಡಿದ್ದು ನಾವೇನೆ. ಯಾಕೆಂದರೆ 257 ಮನೆಗಳನ್ನ ಒಡೆದಾಕ್ತಂಥ ಸಂದರ್ಭದಲ್ಲಿ ಎಲ್ರಿಗೂ ಮನೆ ಕೊಡ್ತೀನಿ ಅಂತ ಒಂದು ಘೋಷಣೆ ಮಾಡಿದ್ದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಅಲ್ಲಿ ಹೋಗಿ ಒಂದು ವೀಕ್ಷಣೆ ಮಾಡಿ ಇದನ್ನು ಯಾವ್ಯಾವ ವಸ್ತುಸ್ಥಿತಿಯನ್ನು ಇದು ಮಾಡ್ಕೊಂಡು ನಾವು ಸರ್ಕಾರಕ್ಕೆ ಭಾಳ ಒಂದು ಒತ್ತಾಯ ಮಾಡಿದ್ವಿ ಮೇಡಮ್, ಹೋರಾಟನೂ ಮಾಡಿದ್ವಿ. ಇವತ್ತು ಕೊನೆದಾಗಿ ಕೊಟ್ಟಿರ್ತಕ್ಕಂಥದ್ದು 37 ಕುಟುಂಬಕ್ಕೆ ಅನ್ನೋದು ಒಂದು ಪಟ್ಟಿ ಮಾಡಿದ್ದಾರೆ. ಇನ್ನು ಪಟ್ಟಿನ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಏನಂದರೆ, ನೀವು ನಿಮ್ಮ ಕಾಂಗ್ರೆಸ್ಸಿನ ಹೈಕಮಾಂಡು ಕೇರಳದವ್ರು ಹೇಳ್ತಿದ್ದಂಗೆ ನೀವು 3 ದಿನದಲ್ಲೋ 1 ವಾರದಲ್ಲೋ 10 ದಿನದಲ್ಲೋ ಮನೆ ಕೊಡೋಕ್ಕೆ ಪ್ಲ್ಯಾನ್ ಮಾಡ್ತೀರಾ. ಇಲ್ಲಿ ಸಾಕಷ್ಟು ವರ್ಷಗಳಿಂದ 16 ವರ್ಷಗಳಿಂದ ಮನೆಗೆ ಅಪ್ಲಿಕೇಶನ್ ಹಾಕಿ ಅರ್ಜಿ ಹಾಕಿ ಕಾಯ್ತಾ ಇದ್ದಾರೆ, ಅವ್ರಿಗೆ ಮನೆ ಕೊಡೋಕ್ಕಾಗ್ತಾ ಇಲ್ಲ. ನೀವು ಈ ರೀತಿಯಾದ ಒಂದು ಧೋರಣೆ ತೋರಿದ್ರಿಂದಲೇ ಬಹುಶಃ ಅಲ್ಲಿನ ಮುಖ್ಯಮಂತ್ರಿಗಳು ಏನನ್ನ ಮಾಡಿದ್ದೊಂದು ಅವಕಾಶ ಬಳಸ್ಕೊಬೇಕು ಅಂತ ಇವತ್ತು ತೀರ್ಮಾನ ಕೈಗೊಂಡಿರ್ತಕ್ಕಂಥದ್ದು. ನೀವು ಏಕಾಏಕಿ ಹೆಂಗೆ ಆನೆ ತುಳಿತಕ್ಕೊಳ್ದಂಥವ್ರಿಗೆ 15 ಲಕ್ಷ ಘೋಷಣೆ ಮಾಡ್ತೀರಾ, ಎಲ್ಲವೂ ಕೂಡ ನೀವು ಅವತ್ತಿಂದಲೇ ಒಂದು ಸ್ಟ್ರಿಕ್ಟಾಗಿ ಹ್ಯಾಂಡ್ಲ್ ಮಾಡ್ಕೊಂಡ್ಬಂದಿದ್ರೆ ಬಹುಶಃ ಈ ರೀತಿಯ ಚಿಂತನೆಗೆ ಪಕ್ಕದ ರಾಜ್ಯರು ಯೋಚನೆ ಮಾಡ್ತಿರ್ಲಿಲ್ಲ. ಸೊ ಎಲ್ಲದಕ್ಕೂ ಕೇರಳ ಹೈಕಮಾಂಡ್ ಇರೋದ್ರಿಂದ, ಕೇರಳದವ್ರು ಹೇಳ್ದಂಗೆಲ್ಲ ನಡೀತದೆ ಅಂತ ಹೇಳ್ಬಿಟ್ಟು ನೀವು ತೋರಿಸ್ಕೊಟ್ಟಿರೋದ್ರಿಂದ ಬಹುಶಃ ಅವರು ಅಡ್ವಾಂಟೇಜ್ ತಗೊಳ್ತಾ ಇದ್ದಾರೆ. ಫಸ್ಟು ನೀವು ಹೆಂಗೆ ಅವರು ಒಂದು ನಿಯೋಗ ಬಂತು ಇಲ್ಲಿಗೆ, ಎಲ್ಲವನ್ನು ಒಂದು ಪ್ರಕ್ರಿಯೆನ ಚೆಕ್ ಮಾಡ್ಕೊಂಡು ಅಲ್ಲಿ ಹೋಗಿ ಮಾಹಿತಿನ ತಗೊಳೋದಕ್ಕೆ ಏನು ಮುಖ್ಯಮಂತ್ರಿಗಳು ತಗೊಂಡ್ರಲ್ಲ, ಕಳಿಸಿ ನಿಮ್ಮ ಆಡಳಿತ ಪಕ್ಷದ, ಯಾಕೆಂದ್ರೆ ಅಧಿಕಾರ ಇರ್ತಕ್ಕಂಥ ನಿಮ್ಮಲ್ಲಿ 136 ಸೀಟ್ ಕೊಟ್ಬಿಡಿ, ರಾಜ್ಯವನ್ನು ಕಾಪಾಡ ಕೂರಿಸಿದಾರಲ್ವಾ, ನಿಮಗೆ ಜವಾಬ್ದಾರಿ ಇದೆ. ಕಳಿಸಿ ಅಲ್ಲಿನ ಕನ್ನಡಿಗರ ಸಮಸ್ಯೆಗಳ ಬಗ್ಗೆ, ಕನ್ನಡದ ಸ್ಕೂಲ್ಗಳ ಬಗ್ಗೆ ಒಂದು ಅಧ್ಯಯನ ಮಾಡಿ ಒಂದು ಮಾಹಿತಿ ಕೊಡ್ಲಿ ಸರ್. ಈಗ ಸರ್ ಬಣ ಗಿಣಲ್ಲ, ನಾವೆಲ್ಲ ಕನ್ನಡಿಗರು, ನಾವು ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಕೇರಳದಲ್ಲಿ ಇರ್ತಕ್ಕಂಥ ಕನ್ನಡವನ್ನ ಹೇಗೆ ಉಳಿಸ್ಕೋಬೇಕು, ಕನ್ನಡ ಶಾಲೆಗಳನ್ನ ಹೇಗೆ ಉಳಿಸ್ಕೋಬೇಕು ಅಂತ ಪ್ರಯತ್ನ ಮಾಡಿ. ನಾನು ನೋಡ್ರಿ 3 ಜನ ಅವರು ಇದಾರೆ, 139 ಬಿಜೆಪಿ 3 ಜನ ಇದಾರೆ ಈಗ ಆಲ್ರೆಡಿ ಜೊತೆಗೆ. ಸರ್ ಈಗ 130 150 ಆಗಲಿ ಬೇಡ, ಬರ್ತಕ್ಕಂಥ ದಿನಗಳಲ್ಲಿ ಅದೇ 150 ಇವತ್ತು ಮುಂದಿನ ದಿನದಲ್ಲಿ ಇಂಡಿಯಾ ಒಕ್ಕೂಟಕ್ಕೆ ಬಂದೇ ಬರುತ್ತೆ, ಅದ್ರ ಬಗ್ಗೆ ಪ್ರಶ್ನೆ ಬೇಡ. ಅವತ್ತು ಇಂಥ ಯೋಚನೆಗಳು ಬಂದಾಗ ಸಿದ್ದರಾಮಯ್ಯ ತರ ಕಾದು ಕೂತಿ ನಾವು ಯೋಚನೆ ಮಾಡೋಂಥದ್ದು ಮಾಡೋದಿಲ್ಲ, ನೀವೇನು ಮಾಡಲ್ಲ. ರಾಜ್ಯ ಸರ್ಕಾರ ವಿರೋಧ ಮಾಡ್ತಾ ಇದ್ದೀವಿ, ಜವಾಬ್ದಾರಿ ಇರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಎಲ್ಲದಕ್ಕೂ ಹೆಂಗೆ ಅಂದ್ರೆ ಈಗ ಸಿದ್ದರಾಮಯ್ಯನವರು ಒಂದು ಮಾಹಿತಿಯನ್ನು ಹಂಚ್ಕೊಂಡ್ರೆ ಗೊತ್ತಾಯ್ತು, ಎಲ್ರಿಗೂ ಗೊತ್ತಾಯ್ತು. ಅಲ್ಲ ಗೋವಿಂದರಾಜ್ ಅವರೇ, ಇವಾಗ ಸಿದ್ದರಾಮಯ್ಯನವರು ಯಾವ ಸ್ಟ್ಯಾಂಡ್ ತಗೊಂಡಿಲ್ಲ ನೋಡಿ ಅಂತ ಹೇಳಕ್ಕ ಈಗ ಒಂದು ಸಂವಿಧಾನದ ಪ್ರಕಾರ ಯಾವ ರೀತಿ ಒಂದು ಕ್ರಮ ಜರುಗಿಸ್ಲಿ ಮುಖ್ಯಮಂತ್ರಿಗಳಿಗೆ. ಈಗ ಕಾಂಗ್ರೆಸ್ನ KC ವೇಣುಗೋಪಾಲ್ ಇವತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ಅಕ್ರಮವ್ರನ್ನ ಇಲ್ಲ ಕೇರಳದವ್ರ ವಾಸಿಗೆ ಸಮಸ್ಯೆ ಆಗುತ್ತೆ ಅಂತ ಮಾತಾಡ್ತಾರೆ ಅಂದ್ರೆ ಇವತ್ತು ಮಾತಾಡ್ಲಿ ಕನ್ನಡಿಗರ ಬಗ್ಗೆ, ಯಾಕಾಗ್ತಾ ಇಲ್ಲ ಹಾಗಾದ್ರೆ? ಈಗ ಕಾಂಗ್ರೆಸ್ನ ಒಬ್ಬ ನಾಯಕರು ಬಿಜೆಪಿ ರಾಜ್ಯಪಾಲರನ್ನ ಭೇಟಿ ಮಾಡಿದಾಗ ಉತ್ತರ ಸರಿಯಾಗಿ ಸಿಗದೇ ಇರಬಹುದು. ನಾವು ಜಲ ಭಾಷೆ ವಿಚಾರ ಬಂದಾಗ ನಾವು ಕರ್ನಾಟಕ ಫಸ್ಟ್, ನಮಗೆ ನಾವು ಹೋರಾಟ ಮಾಡೇ ಮಾಡ್ತೀವಿ. ನಾವೇನ ಈಗ ಕಾಂಗ್ರೆಸ್ ಇನ್ನೊಬ್ಬರ ಹೇಳ್ದಂಗೆ ಕೇಳ್ಕೊಂಡು ನಾವು ಮಾಡೋಂಥದ್ದಲ್ಲ, ನಮ್ಮ ಸ್ವಇಚ್ಛೆಯಾದ ನಮ್ಮ ಜವಾಬ್ದಾರಿ ಮಾಡೇ ಮಾಡ್ತೀವಿ. ಅದ್ರ ಪ್ರಶ್ನೆ ಇಲ್ಲ ಬಿಡಿ, ಉತ್ತರ ಇಲ್ಲ. ರೈಟ್, ಅವರ ಸ್ಟ್ಯಾಂಡ್ ಏನು ಅನ್ನೋದು ಕ್ಲಿಯರ್ ಆಗಿ ಹೇಳಕ್ ಆಗ್ತಾ ಇಲ್ಲ ಗೋವಿಂದರಾಜ್ ಅವರಿಗೆ. ನಮ್ಮ ಅದರಲ್ಲಿ ಕೂಡ ಅವ್ರ ಸ್ಟ್ಯಾಂಡ್ ಏನು ಅಂತ ಹೇಳ್ತಾ ಇಲ್ಲ, ಸಮೀಕ್ಷೆ ಮಾಡಿ ಬಂದ್ರು ಅನ್ನೋದು ಹೇಳಿದ್ರು. ಸ್ಟ್ಯಾಂಡ್ ಏನು ಹೋರಾಟ ಮಾಡಿ ನಿಮ್ ಸ್ಟ್ಯಾಂಡ್ ಏನು? ಒಬ್ರಿಗೆ ನಿಮ್ಮ ಸ್ಟ್ಯಾಂಡ್ ಏನು? ನಿಮ್ಮ ಸ್ಟ್ಯಾಂಡ್ ಏನು? ಅಲ್ಲ ಇವ್ರು ಏನ್ ಗೊತ್ತಾ ಸರ್, ಇದೆ ಅಲ್ಲಲ್ಲ ಅರವಿಂದ್ ಸರ್, ನಿಮ್ಮ ಸ್ಟ್ಯಾಂಡ್ ಏನು? ಅಲ್ಲಲ್ಲ ಇವ್ರ ಸ್ಟ್ಯಾಂಡಿಂಗ್ ಅಂದ್ರೆ 180 ನಿಮ್ಮ ಸ್ಟ್ಯಾಂಡ್ ಏನು ಹೇಳಿ? ಒಂದು ವಿರೋಧ ಪಕ್ಷವಾಗಿ ಯಾವ ರೀತಿ ಕೆಲಸ ಮಾಡಬೇಕು, ನಿಮ್ಮ ಸ್ಟ್ಯಾಂಡ್ ಏನು? ಬಿಜೆಪಿಯ ಸ್ಟ್ಯಾಂಡ್ ಈ ವಿಚಾರದಲ್ಲಿ ಏನು? ಇಲ್ಲ ಈ ಕನ್ನಡದ ವಿಚಾರದಲ್ಲಿ ಕೇರಳದಲ್ಲಿ ಕಾಸರಗೋಡು ಅಲ್ಲ ಸರ್, ಸ್ಟ್ಯಾಂಡ್ ಏನು ಹೇಳಿ? ನೀವು ಹಿಂದಿ ಹೇರಿಕೆ ಮಾಡಕ್ ಬಂದವರು ಸರ್, ಹಿಂದಿ ಹೇರಿಕೆ ಮಾಡಕ್ ಬಂದವರು ಪ್ರಾದೇಶಿಕ ಭಾಷೆ ಕನ್ನಡನ ಉಳಿಸುವಂತ ಪ್ರಯತ್ನಗಳಾಗತ್ತೆ ಅಂತ ಕೇಳ್ತಾ ಇದೀವಿ. ಅವ್ರ ಹೇಳಿಕೆ ನಿಲುವನ್ನು ಸ್ಪಷ್ಟಪಡಿಸ್ತೀವಿ. ಪ್ರಶ್ನೆ ಉತ್ತರ ಕೊಡಿ. ನಮ್ಮ ಪ್ರಶ್ನೆ ಅಲ್ಲ, ನಮ್ಮ ಪ್ರಶ್ನೆ ಏರಿಕೆ
ಬರೀ ಪರೀಕ್ಷೆ ಬರೀ. ಕನ್ನಡನೇ ಅಲ್ಲ, ಪರೀಕ್ಷೆ ಅಲ್ಲ, ಗೊತ್ತೇ ಇಲ್ಲ, ಅದಕ್ಕೆ ಹೇಳೋದು. ಮತ್ತೆ ಏನ್ ಮಾಡಿದ್ರಿ ನೀವು ಏನಕ್ಕೆ ಅಂದ್ರೆ ಇಂಗ್ಲಿಷ್ ಆಯ್ತು, ಈಗ ನಮ್ಮ ಕನ್ನಡದಲ್ಲಿ ಹೇಳಿಸ್ಕೊಳ್ರಿ. ಸರ್ ಈಗ ಸಮಸ್ಯೆ ಇದೆ, ಪರಿಹಾರ ಆಗ್ಬೇಕು. ಲಾಸ್ಟ್ 2 ಮಿನಿಟ್ಸ್ ಇದೆ ಗೋವಿಂದರಾಜ್ ಅವರೇ, ಏನದು? ಒಂದ್ ನಿಮಿಷ ಇರಿ. ಲಾಸ್ಟ್ 2 ಮಿನಿಟ್ಸ್ ಇದೆ. ಅರವಿಂದ್ ಸರ್ ಸೊಲ್ಯೂಷನ್ ಬೇಕು, ಏನ್ ಮಾಡ್ಬೋದು ಈಗ ಪೊಲಿಟಿಕಲಿ ಏನಂತ ಹೇಳಿ ನೀವು ಅದು? ಅಂದ್ರೆ ಏನು? ಅಲ್ಲ ಈಗ ಅದು ಬೇಡ. ಏನಕ್ಕೆ ಅಂದ್ರೆ ಒತ್ತಾಯಪೂರ್ವಕವಾಗಿ ಇದು ಯಾವ ರಾಘವೇಂದ್ರ ಅವರೇ. ಓಕೆ. ಮಾಡೋಂಥದ್ದಲ್ಲ. ಗೋವಿಂದರಾಜ್ ಅವರೇ, ಕೇಂದ್ರ ಸರ್ಕಾರದ್ದೇ ಮೊನ್ನೆ ವಿಚಾರಗಳನ್ನ ಕೇಂದ್ರ ತಿಳ್ಕೊಂಬನ್ನಿ. ಬಿಡಿ ಬಿಡಿ ಬಿಡಿ. ಬಹಳ ಒಳ್ಳೆಯದು. ಬಾಯಿಗೆ ಬಂದಿರೋದು ರಾಘವೇಂದ್ರ ಅವರೇ, ಓಕೆ, ಮುಗೀತು. ಉಪಯೋಗ ಇಲ್ಲ. ಅಲ್ಲ, ನಾನು ಈಗಲೂ ಹೇಳ್ತಾ ಇದ್ದೀನಿ, ನಮ್ಮ ನಿಯೋಗ ಹೋಗ್ಬಿಟ್ಟು ಅಲ್ಲಿರುವ ಚೀಫ್ ಮಿನಿಸ್ಟರು ಕ್ಯಾಬಿನೆಟ್ ಮೆಂಬರ್ಸ್ಗೆ ಮನವರಿಕೆ ಮಾಡಿಕೊಡುವಂಥದ್ದು, ಅಲ್ಲಿರುವ ಸಂಘಟನೆಗಳನ್ನ, ಕನ್ನಡ ಪರವಾಗಿರುವ ಸಂಘಟನೆಗಳನ್ನ ವಿಶ್ವಾಸಕ್ಕೆ ತಗೊಂಡು ಅವ್ರನ್ನ ಕರ್ಕೊಂಡು ಹೋಗಿ ಭೇಟಿ ಆಗೋದೇ ಹೊರತು ಇವ್ರು ಯಾರೋ ಒಂದು 4 ಜನ ಹೋಗಿ ಗವರ್ನರ್ ಭೇಟಿ ಹಾಕ್ಬಿಟ್ಟು ಕಿಡಿ ಹಚ್ಬಿಟ್ಟು ಬರೋದಲ್ಲ. ಅಷ್ಟೇ. ಆಯ್ತಾ? ನಿಮಗೆ ಗವರ್ನರ್ ಕಡೆಯಿಂದ ಪ್ರೆಷರೈಸ್ ಮಾಡಿಸ್ಬೇಕಾ? ಇಲ್ಲಿರೋ ಎಂಪಿಗಳನ್ನ ತಗೊಳ್ಳಿ, Correct. ಬಿಜೆಪಿ ಎಂಪಿ ಕರ್ಕೊಳ್ಳಿ, Nice. ಹೋಗಿ ಮೋದಿ ಅವ್ರ ಸರ್ಕಾರದ ಹತ್ರ ಅಲ್ಲಿ ಕುತ್ಕೊಳ್ಳಿ, ಅಂತಲ್ಲಿಂದ ಗವರ್ನರ್ ಮಾತಾಡಿಸಿ, ಅದು ಒಳ್ಳೇದು. ಸರ್ ಯಾಕೆ ಸರ್ ಹೌದು ನಿಮ್ದೇನು ಹೇಳಿ, ಅವ್ರು ಬಿಟ್ಬಿಡಿ ಅವರೇ. ಕೆಲಸ ಮುಗಿದೋಗುತ್ತೆ. ಅದೇ. ಕೈ ಜಾರ್ಕೊಳ್ಳೋದಲ್ವಾ? ನೋಡಿ, ಈ ರೀತಿ ನೋಡಿ, ಇಲ್ಲಿ ಕೂಡ ನಾವು ಒಂದು ಕಾಸ್ಮೋಪಾಲಿಟನ್ Correct. ಬೆಂಗಳೂರಲ್ಲಿ ಇವತ್ತು ಕೇರಳೈಟ್ಸ್ 6-7 ಜನ MLA ಆಗಿದ್ದಾರೆ, ಅವ್ರನ್ನು ಕರ್ಕೊಂಡು ಹೋಗಿ. ಅರ್ಥ ಆಯ್ತಾ ನಾನು ಹೇಳ್ತಿರೋದು? ಮಂತ್ರಿಗಳಾಗಿದ್ದಾರೆ. ನಾನು ಹೇಳ್ಬಾರ್ದು. ಇಲ್ಲಿ ನಾಚಿಕೆ But ನಾವು ಬರ್ತವ್ರಿಗೆ. ಅದನ್ನ ಅವ್ರದ್ದೇ ಅಸಹನೆ- ಅಂತ ಆಸ್ತಿ. ಅಲ್ಲ, ಅದನ್ನ ಅಸಹನೆಯಿಂದ ನೋಡ್ತಾ ಇಲ್ಲ. ಆದರೆ ಇದೇ ಮನೋಭಾವ ಅಲ್ಲಿ ಕೂಡ ಬರಲಿ, ಅವಾಗ ಕೇರಳ ಕೂಡ ಡೆವಲಪ್ ಆಗುತ್ತೆ. right. ಯಾಕೆ ನಮ್ಮ ಮಾಡೆಲ್, ಕರ್ನಾಟಕ ಮಾಡೆಲ್ ಇವತ್ತು ಕ್ಲಿಕ್ ಆಗಿದೆ, ಯಾಕೆ ಇಂಡಸ್ಟ್ರೀಸ್ ಮುಂದೋಗಿದೆ, ಯಾಕೆ ಇವತ್ತು IT-BT ಮುಂದೋಗಿದೆ ಅನ್ನೋ ಮನವರಿಕೆ ಅವ್ರಿಗೂ ಮಾಡಿಕೊಡ್ಲಿ. ಈ ರೀತಿಯಿಂದ ಒಂದು ಮನೋಭಾವನೆಯಿಂದ ನಾವು ಹೋದ್ರೆ ಇದು ಸಾಲ್ವ್ ಆಗ್ಲಾರ್ದಂತ ಪ್ರಶ್ನೆ ಅಲ್ಲ ಅಂತ ನಾನು ಇವತ್ತು ನಂಬ್ತೀನಿ. ರೈಟ್. ರಾಘವೇಂದ್ರ ಅವರು, ಸತೀಶ್ ಅವರು, ಗೋವಿಂದರಾಜ್ ಅವರು, ಅರವಿಂದ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇದೆ. ಮಾಹಿತಿಯನ್ನು ನಾವು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡು ನಮ್ದೇನು ಜವಾಬ್ದಾರಿ ಇತ್ತು ಅದು ನಾವು ಮುಗಿಸ್ಬಿಟ್ವಿ ಅನ್ನೋದಲ್ಲ. ವಿರೋಧ ಪಕ್ಷ ಕೂಡ ಅಯ್ಯೋ ಆಡಳಿತ ನಾವೇನು ನಡೆಸ್ತಾ ಇಲ್ಲ, ನಮ್ಮ ಕೈಲಿನ ಅಧಿಕಾರ ಇಲ್ಲ ಅಂತ ಕೈ ಬಿಡೋದಲ್ಲ. ಆಗ್ತಿರೋದು ಕನ್ನಡ ಮಾಧ್ಯಮ ಶಾಲೆಗಳಿಗೆ 202 ಶಾಲೆಗಳಿದ್ದಾವೆ, ಅದು ಕೂಡ ಕೇರಳದಲ್ಲಿ. ಆ ಮಾಧ್ಯಮದ ಅಲ್ಲಿ ಓದ್ತಿರುವ ಕನ್ನಡದ ಮಕ್ಕಳಿಗೆ ಅನ್ಯಾಯವಾಗದಂತೆ ಕರ್ನಾಟಕ ಸರ್ಕಾರ ಮತ್ತು ವಿಪಕ್ಷಗಳು, ರಾಜಕೀಯ ನಾಯಕರು, ಜನಪ್ರತಿನಿಧಿಗಳು, ಕನ್ನಡ ಪರ ಹೋರಾಟಗಾರರು, ನೀವು ಹೆಂಗೆ ಸ್ಟ್ಯಾಂಡ್ ತಗೊಳ್ತೀವಿ ಅದು ಬಹಳ ಮುಖ್ಯ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಗೆ ಜೀವಾಳ.